ನಮ್ಮಲ್ಲಿ ವಾಸವಾಗಿರುವ ಪವಿತ್ರಾತ್ಮನ ಮೂಲಕ ನಿಮಗೆ ಒಪ್ಪಿಸಲ್ಪಟ್ಟ ಆ ಒಳ್ಳೆಯದನ್ನು ನೀನು ಕಾಪಾಡು. ಸಾಕು, ಪ್ರಾರ್ಥನೆ ಮಾಡೋಣ. ಕಣ್ಣುಗಳನ್ನು ಮುಚ್ಚಿ ಕರ್ತನೆ ನಮ್ಮ ಸಂಗಡ ಮಾತನಾಡು. ಈ ಸಮಯವನ್ನು ಆಶೀರ್ವದಿಸು. ನಮ್ಮ ಕಣ್ಣುಗಳನ್ನು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ನಾವು ಕಂಡುಕೊಳ್ಳುತ್ತೇವೆ. ಅಪ್ಪ, ನಿನ್ನ ಮಹಿಮೆ ನಮ್ಮ ಮಧ್ಯದಲ್ಲಿ ಕಾಣಲ್ಪಡಲಿ. ಒಬ್ಬರಾದರೂ ನಾವು ಬಂದವರು ಬಂದ ಹಾಗೆ ಹೋಗದಂತೆ ನಿನ್ನ ವಾಕ್ಯದಿಂದ ನಮ್ಮನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ತಂದೆ. ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆ ಆಗಲಿ. ಕಳೆದ 1-2 ವಾರಗಳಿಂದ ನಮ್ಮ ಸಭೆಯಲ್ಲಿ ರಕ್ಷಣೆಯನ್ನು ಕಾಯ್ದುಕೋ, ರಕ್ಷಣೆಯನ್ನು ಕಾಯ್ದುಕೋ, ರಕ್ಷಿಪೈ ನೀ ಕಾತುಕೊಳ್ಳ್, ನಿನ್ನ ರಕ್ಷಣೆಯನ್ನು ಕಾಯ್ದುಕೋ ಎಂಬಂಥ ಶಿರೋನಾಮದಲ್ಲಿ ಎಂದು ಒಂದು ಟೈಟಲ್ನಲ್ಲಿ ನಾವು ಧ್ಯಾನ ಮಾಡ್ತಾ ಬರ್ತಾ ಇದ್ದೀವಿ. ನಮ್ಮ ರಕ್ಷಣೆಯನ್ನು ನಾವು ಕಾಯ್ದುಕೊಳ್ಳುವುದು ಬಹು ಮುಖ್ಯವಾಗಿದೆ. ಈಗಿನ ದಿನಗಳಲ್ಲಿ ಅನೇಕ ಕಡೆಗಳಲ್ಲಿ ಹೇರಾಳವಾದ ಸಭೆಗಳಲ್ಲಿ ಸುವಾರ್ತೆ ಸಾರಲ್ಪಡ್ತಾ ಇದೆ. ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ, ಪಟ್ಟಣಗಳಲ್ಲಿ ಎಲ್ಲ ಕಡೆಗಳಲ್ಲಿ ಸುವಾರ್ತೆ ಸಾರಲ್ಪಡ್ತಾ ಇದೆ. ಅದೇ ಸಮಯದಲ್ಲಿ ಜನಗಳು ರಕ್ಷಣೆಗೆ ಬರ್ತಾ ಇದ್ದಾರೆ, ಮನ ತಿರುಗ್ತಾ ಇದ್ದಾರೆ, ದೇವರನ್ನು ಸ್ವೀಕಾರ ಮಾಡಿ ಸಭೆಯಲ್ಲಿ ಸೇರಿಸಲ್ಪಡ್ತಾ ಇದ್ದಾರೆ, ಒಂದು ದೀಕ್ಷಾ ಸ್ನಾನ ತೆಗೆದುಕೊಳ್ತಾ ಇದ್ದಾರೆ, ಅದ್ಭುತಗಳು ಆಗ್ತಾ ಇದೆ. ಸಭೆಯಲ್ಲಿ ಬಂದು ಕರ್ತನ ಮೇಜು, ಪರಿಶುದ್ಧ ಕರ್ತನ ಮೇಜಿನಲ್ಲಿ ಭಾಗವಹಿಸ್ತಾ ಇದ್ದಾರೆ, ಸಾಕ್ಷಿಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಆದರೆ ವರ್ಷಗಳು ಕಳೀತಾ ಇರುವಾಗ ಸಭೆಯಲ್ಲಿ ನೋಡಿದ್ರೆ ಅವರು ಇರೋದೇ ಇಲ್ಲ, ಅವರು ಕಾಣದೇ ಇಲ್ಲ. ಅವ್ರು ಕಳೆದು ಹೋಗಿರ್ತಾರೆ, ಇರದಲ್ಲೇ ಇರ್ತಾರೆ, ಹಿಂಜಾರಿ ಹೋಗಿರ್ತಾರೆ, ಸೋತು ಹೋಗಿರ್ತಾರೆ, ಬಿದ್ದು ಹೋಗಿರ್ತಾರೆ. ಇದಕ್ಕೆ ಕಾರಣ ಏನು? ಅದರಿಂದ ಈ ಒಂದು ವಾಕ್ಯದ ಮೂಲಕ ನಾವು ನೋಡುವಾಗ 14ನೇ ವಾಕ್ಯ ಹೇಳುತ್ತದೆ, ನಮ್ಮ ಕರ್ತನ ಕೃಪೆಯು ಅತ್ಯಧಿಕವಾಗಿದ್ದು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯನ್ನು, 1 ನಿಮಿಷ, 1ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ನಂಬಿಕೆಯನ್ನು, ಪ್ರೀತಿಯನ್ನು ನನ್ನಲ್ಲಿ ಉಂಟು ಮಾಡಿತು. ಅದು ತಾಂಗು. ಓಕೆ, ಇದು ಕನ್ನಡದಲ್ಲಿ ಸ್ವಲ್ಪ ಹಿಂದೆ ಮುಂದೆ ಇದೆ. ನಿನ್ನ ಬಳಿಗೆ ಒಪ್ಪಿಸಲ್ಪಟ್ಟಂಥದ್ದನ್ನು ನೀನೇನು ಮಾಡು, ಕಾಯ್ದುಕೋ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ನಮ್ಮ ನಂಬಿಕೆಯನ್ನು ನಮಗೆ ಒಪ್ಪಿಸಲ್ಪಟ್ಟದ್ದು ಏನು ಎಂಬುದಾಗಿ ನೋಡುವಾಗ, ನಮಗೆ ಒಪ್ಪಿಸಲ್ಪಟ್ಟದ್ದು ಅದು ಶ್ರೇಷ್ಠವಾದದ್ದು. ಹಲ್ಲೆಲೂಯಾ. ಇವತ್ತು ಅನೇಕರು ನಾವು ರಕ್ಷಣೆ ಹೊಂದಿದ್ದೀವಿ, ಆ ರಕ್ಷಣೆಯ ಒಂದು ವಿಶೇಷತೆ ಏನು, ಮಹತ್ವ ಏನು, ಮಹಿಮೆ ಏನು, ಅದು ನಮಗೆ ಗೊತ್ತಿಲ್ಲ. ಅದರಿಂದ ನಾವು ಆತ್ಮಿಕ ಜೀವಿತಕ್ಕೆ ಹೆಚ್ಚು ಸಮಯವನ್ನು ನಾವು ಕೊಡೋದಿಲ್ಲ. ಈ ಒಂದು ರಕ್ಷಣೆಯ ಬಗ್ಗೆ ನಾವು ರಕ್ಷಣೆ ಒಂದೇ ಆಯಿತು, ದೀಕ್ಷಾ ಸ್ನಾನ ತಗೊಂಡಾಯ್ತು, ಚರ್ಚಿಗೆ ಹೋಗ್ತಾ ಇದ್ದೀವಲ್ಲ, ಹಾಗೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಲ್ಲ, ಬೈಬಲ್ ಕೂಡ ಓದ್ತಾ ಇದ್ವಿ, ಪಾಸ್ಟರ್ ನಮ್ಮನ್ನು ಹೇಳ್ತಾ ಇದ್ದಾರೆ, ಎಲ್ಲ ಪ್ರೇಯರ್ಗೆ ಹೋಗ್ತಾ ಬರ್ತಾ ಇದ್ದೀವಿ, ಆ ಥರ ನಾವು ಅಂದ್ಕೊಂಡಿರ್ತೀವಿ. ಆದರೆ ಅದರಲ್ಲಿ ನಾವೇನಾಗಿರೋದಿಲ್ಲ, ಒಂದು ಸೀರಿಯಸ್ನೆಸ್ ಆಗಿರೋದಿಲ್ಲ, ಒಂದು ಗಂಭೀರವಾಗಿರೋದಿಲ್ಲ. ಈ ರೀತಿಯಾಗಿ ಗಂಭೀರವಾಗಿ ಇಲ್ಲದೇ ಇರೋದ್ರಿಂದ ಇದ್ದಕ್ಕಿದ್ದ ಹಾಗೆ ಅನೇಕರು ಸಭೆಗೆ ಬಂದು ಕೂಡ ಜಾರಿ ಹೋಗ್ತಾರೆ, ಕರ್ತನ ಮೇಜಿನ ತಗೊಂಡಿರ್ತಾರೆ, ಆದರೆ ಆಂತರ್ಯ ಪಾಪಗಳಲ್ಲಿ, ರಹಸ್ಯ ಪಾಪಗಳಲ್ಲಿ ಅವರು ಬಿದ್ದು ಹೋಗುವವರಾಗಿರ್ತಾರೆ. ಅದರಿಂದ ನಮ್ಮ ರಕ್ಷಣೆಯನ್ನು ಕಾಪಾಡಿಕೊಳ್ಳುವುದು ನಮಗೆ ಬಹು ಮುಖ್ಯವಾದ ಒಂದು ಕಾರ್ಯ ಆಗಿದೆ. ಅದು ನಮಗೆ ಕೊಡಲ್ಪಟ್ಟಂತಹ ಒಂದು ಕಾರ್ಯ ಶ್ರೇಷ್ಠವಾದದ್ದು ಎಂಬುದಾಗಿ ಅಪೊಸ್ತಲನಾದ ಪೌಲನು ಈ ಒಂದು ವಾಕ್ಯದಲ್ಲಿ ಹೇಳುವುದನ್ನು ನಾವು ನೋಡೋರಾಗಿದೆ. ನಮಗೆ ಕೊಟ್ಟಿರುವಂಥದ್ದು ಶ್ರೇಷ್ಠವಾದದ್ದು. 11ನೇ ವಾಕ್ಯದಿಂದ ನಾವು ನೋಡೋಣ, 12ನೇ ವಾಕ್ಯದಿಂದ ನೋಡೋಣ. ಈ ಸುವಾರ್ತೆಯ ಸೇವೆಯು ನನಗೆ ಕೊಡಲ್ಪಟ್ಟಿತು. ಈ ಸುವಾರ್ತಾ ಸೇವೆಯು 13ನೇ ವಾಕ್ಯ 12ನೇ ವಾಕ್ಯ ಒಟ್ಟಿಗೆ ಇದೆ. ಈ ಸುವಾರ್ತೆಯ ಸೇವೆಯು ನನಗೆ ಕೊಡಲ್ಪಟ್ಟಿತು, ನನಗೆ ಬಲವನ್ನು ದಯಪಾಲಿಸಿದವನು ಕರ್ತನಾದ ಯೇಸುವೆ. ಇದೆಲ್ಲ ಅನ್ಸುತ್ತೆ, 1 ನಿಮಿಷ. ಅದ ಮೊದಲು ದೂಷಕನು, ಹಿಂಸಕನು, ಬಲಾತ್ಕಾರಿಯೂ ಆಗಿದ್ದ ನನ್ನನ್ನು ಆತನು ನಂಬಿಗಸ್ತನೆಂದು ಎಣಿಸಿ ತನ್ನ ಸೇವೆಗೆ ನೇಮಿಸಿಕೊಂಡದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಈ ಒಂದು ವಾಕ್ಯ ಭಾಗದಲ್ಲಿ ಅಪೊಸ್ತಲನಾದ ಪೌಲನು ತಿಮೋಥೆಯನಿಗೆ ಅದನ್ನು ಹೇಳುವಾತನಾಗಿದ್ದಾನೆ. ನಿಮಗೆ ಒಂದು ಕಾರ್ಯ ಒಪ್ಪಿಸಲ್ಪಟ್ಟಿದೆ, ನಿಮಗೆ ಒಂದು ಕಾರ್ಯ ಕೊಡಲ್ಪಟ್ಟಿದೆ, ಅದನ್ನು ನೀವೇನು ಮಾಡಬೇಕು, ಕಾಯ್ದುಕೊಳ್ಳಬೇಕು.
ಅದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ನಾವು ಕಾಯ್ದುಕೊಳ್ಳಬೇಕಾದರೆ, ನಮ್ಮ ರಕ್ಷಣೆಯನ್ನು ನಾವು ಕಾಯ್ದುಕೊಳ್ಳಬೇಕಾದರೆ 3 ಮುಖ್ಯವಾದ ಒಂದು ಕಾರ್ಯಗಳನ್ನು ಅದಕ್ಕೋಸ್ಕರ ನಾನು ಧ್ಯಾನ ಮಾಡಿದ್ದೀನಿ. ಅದು ಮೊದಲನೇ ಕಾರ್ಯ, ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 18ನೇ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. 6ನೇ ಅಧ್ಯಾಯ 10ನೇ ವಾಕ್ಯದಿಂದ ನಾವು ನೋಡುವಾಗ ಕಡೆಯದಾಗಿ 18ನೇ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಹಲ್ಲೆಲೂಯ. ಮೊದಲನೇದಾಗಿ ದೇವರನ್ನ, ನಮ್ಮ ಒಂದು ರಕ್ಷಣೆಯನ್ನು ನಾವು ಕಾಯ್ದುಕೊಳ್ಳಬೇಕಾದರೆ ಅಪೊಸ್ತಲನಾದ ಪೌಲನು ಅವನು ತಿಮೊಥೆಯನಿಗೆ ಹೇಳುವಾಗಲೂ ಮತ್ತು ಎಫೆಸದವರಿಗೆ ಬರೆಯುವಾಗಲೂ ಕೆಲವು ಆಲೋಚನೆಯನ್ನು ಕೊಡ್ತಾ ಇದ್ದಾರೆ. ನಿನ್ನ ರಕ್ಷಣೆಯನ್ನು ಕಾಪಾಡ್ಕೊಳ್ಬೇಕಾದ್ರೆ ಮೊದಲನೇದಾಗಿ ನೀನು ಹೋರಾಡಬೇಕು, ಪ್ರಾರ್ಥಿಸಬೇಕು. ಪ್ರಾರ್ಥನೆ ಅಂತ ಹೇಳುವಾಗ ಒಂದು ಸ್ಪಿರಿಚುವಲ್ ವಾರ್ಫೇರ್, ಆತ್ಮಿಕವಾದ ಯುದ್ಧ. ಪ್ರತಿದಿನ ಸೈತಾನನು ನಮ್ಮ ಕುಟುಂಬಕ್ಕೆ ವಿರುದ್ಧವಾಗಿ ಹೋರಾಡ್ತಾನೆ. ನಾವು ಕಳೆದ ವಾರಗಳಲ್ಲಿ, 1-2 ವಾರಗಳಲ್ಲಿ, ಕಳೆದ ತಿಂಗಳಿನಲ್ಲಿ ಒಂದು ಕುಟುಂಬದಲ್ಲಿ ತುಂಬ ಯಾವಾಗ ನೋಡಿದ್ರೂ ಹುಷಾರಿಲ್ಲ, ಯಾವಾಗ ನೋಡಿದ್ರೂ ಕಾಯಿಲೆ, ಹಾಸ್ಪಿಟ್ಲಿಗೆ ಹೋಗೋದು ಬರೋದು. ಮನೆಯಲ್ಲಿ ಕೂಡ ಒಂದು ಸಮಾಧಾನ ಇಲ್ಲ. ಅವ್ರ ಮನೆಯವ್ರಿಗೂ ಪಕ್ಕದವ್ರ ಮನೆಯವ್ರಿಗೂ ಒಂದು ಮನಸ್ತಾಪ, ಜಗಳ, ಅಸಮಾಧಾನ, ಒಂದು ಹೋರಾಟ. ಸಮಾಧಾನನೇ ಇಲ್ಲ. ಯಾಕೆ ಈ ಥರ ಇದೆ? ಅವ್ರು ಚರ್ಚಿಗೆ ಬರ್ತಾ ಇದ್ದಾರೆ, ರಕ್ಷಣೆ ಹೊಂದಿದ್ದಾರೆ, ಕರೆಕ್ಟಾಗಿ ಕರ್ತನ ಮೇಜೆಲ್ಲ ತಗೋತಿದ್ದಾರೆ. ಏನು ಕಾರಣ? ಆಮೇಲೆ ನೋಡುವಾಗ ಅವರಲ್ಲಿ ಆತ್ಮಿಕ ಜೀವನ ಸರಿಯಾಗಿಲ್ಲ. ಆಗ ಒಂದು ಸ್ಪಿರಿಚುವಲ್ ಒಂದು ಯುದ್ಧ ಮಾಡಬೇಕು. 1-2 ದಿವಸ ನೀವು ಉಪವಾಸ ತಗೊಳ್ಳಿ. ಸಾಧ್ಯ ಆದರೆ ಒಂದು 3 ಡೇಸ್ ಏನು ಮಾಡಿ, ಉಪವಾಸ ತಗೊಂಡು ಏನೇ ಕೆಲಸ ಇರಲಿ ಅದನ್ನು ಸ್ಟಾಪ್ ಮಾಡಿ ದೇವರ ಪಾದದಲ್ಲಿ ಕೂತ್ಕೊಳ್ಳಿ. ಹಲ್ಲೆಲೂಯ. ಅಲ್ಲಿ ತಗೊಂಡೋಗಿ 1000 ಗಟ್ಟಲೆ ಕಾಸು ಖರ್ಚು ಮಾಡಿದ್ದಾರೆ, ದುಡ್ಡು ಖರ್ಚು ಮಾಡಿದ್ದಾರೆ, ಅವ್ರಿಗೆ ಗುಣನೇ ಆಗಲಿಲ್ಲ. ಡಾಕ್ಟ್ರಿಗೆ ಇದು ಏನಕ್ಕೆ ಈ ಥರ ಕಾಯಿಲೆ ಅವ್ರಿಗೂ ಗೊತ್ತಾಗ್ತಾ ಇಲ್ಲ. ಎಷ್ಟು ಸತಿ ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಖರ್ಚು ಮಾಡ್ತಾ ಇದ್ದಾರೆ, ಅದು ಸರಿ ಆಗ್ತಾನೆ ಇಲ್ಲ. ಆಮೇಲೆ ಪಕ್ಕದ ಮನೆಯವರು ಸುಮ್ಮನೆ ಅದು ಏನು ಜಗಳ ಮಾಡೋ ಕಾರ್ಯನೇ ಇಲ್ಲ, ಅಸಮಾಧಾನ. ಅವ್ರು ನೋಡಿದ್ರೆ ಇವ್ರಿಗಾಗಲ್ಲ, ಇವ್ರು ನೋಡಿದ್ರೆ ಅವ್ರಿಗಾಗಲ್ಲ, ಬರೀ ಯಾವಾಗ ನೋಡಿದ್ರು ಕೋಪ, ಉರಿ, ಸಂತೋಷನೇ ಇಲ್ಲ. ಹಲ್ಲೆಲೂಯ. ಇವತ್ತು ನಾವು ದೇವರ ಸಮ್ಮುಖದಲ್ಲಿದ್ದೀವಿ, ನಮ್ಮಲ್ಲೂ ಕೂಡ ಅನೇಕ ಸಮಯ ಈ ಥರ ಇದೆ. ಹಲ್ಲೆಲೂಯ. ನಾವು ರಕ್ಷಣೆ ಹೊಂದಿದ್ದೀವಿ, ಆದರೆ ನಮ್ಮ ಆತ್ಮಿಕ ಜೀವನ, ಸ್ಪಿರಿಚುವಲ್ ಲೈಫ್ ಯಾವ ಥರ ಇದೆ ಅದನ್ನು ನಾವು ಪರೀಕ್ಷೆ ಮಾಡ್ಕೊಬೇಕು. ಪ್ರತಿದಿನ ಸೈತಾನನು ನಮ್ಮನ್ನು ಯಾವುದಾದ್ರೂ ರೀತಿ ನಮ್ಮನ್ನು ಬೆಳೆಸೋದಕ್ಕೆ ನೋಡ್ತಾನೆ. ಎಲ್ಲ ರೀತಿಯಲ್ಲಿ ನಮ್ಮ ಕುಟುಂಬದ ಹೆಸರು ಕೆಡಿಸ್ಬೇಕು, ನಮ್ಮ ಸಾಕ್ಷಿನ ಕೆಡಿಸ್ಬೇಕು, ನಮ್ಮ ಪರಿಶುದ್ಧತೆಯನ್ನು ಕೆಡಿಸ್ಬೇಕು. ಮುಖ್ಯವಾಗಿ ನಾವು ಬೈಬಲ್ ಓದಬಾರ್ದು, ಚರ್ಚಿಗೆ ಹೋಗಬಾರ್ದು, ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಬಾರ್ದು. ಹಲ್ಲೆಲೂಯ. ದೇವ ಸಭೆಯೊಟ್ಟಿಗೆ, ದೇವ ಸೇವಕರೊಟ್ಟಿಗೆ, ದೇವ ಜನಗಳೊಟ್ಟಿಗೆ ಐಕ್ಯವಾಗಿ ಇರಬಾರ್ದು. ಅಲ್ಲಿ ಆ ಒಂದು ಹೋರಾಟವನ್ನು ಸೈತಾನನು ತರುವಾತನಾಗಿದ್ದಾನೆ. ಈ ಒಂದು ಆತ್ಮಿಕ ಯುದ್ಧದಲ್ಲಿ ಮೊದಲನೇ ಕಾರ್ಯ ಪ್ರಾರ್ಥನೆ. ಅದಕ್ಕಿಂತ ಮುಂಚೆ ನಾವು ನೋಡೋಣ, ನಾವು ಹೋರಾಡಬೇಕು, ಹೋರಾಡಿ ಪ್ರಾರ್ಥನೆ ಮಾಡಬೇಕು, ಹೋರಾಡಿ ಬೈಬಲ್ ಓದಬೇಕು. ಹೋರಾಟ ಬರುತ್ತೆ. ಚರ್ಚಿಗೆ ಹೋಗ್ದ ಅವತ್ತೇ ಬಂದು ಏನು ಮಾಡ್ತಾರೆ, ಮದುವೆ ಇಟ್ಟಿರ್ತಾರೆ. ಸಂಡೇ ದಿನಾನೇ ಏನು ಮಾಡ್ತಾರೆ, ನಮಗೂ ಒಂಥರ ಶೋಧನೆ ಐತೆ. ನಮ್ಮ ಸಭೆ ಬಿಟ್ಬಿಟ್ಟು ನಾವು ಬೆಂಗಳೂರು ಹೋಗ್ಬೇಕಾ ಇವತ್ತು, ಸಂಡೇ ಅವತ್ತು ಫಾಸ್ಟ್ರ್ ಇರ್ತಾರೆ ಅಂತ ಕೆಲವರು ಹೊಸದಾಗಿ ಬಂದಿರ್ತಾರೆ ಅನ್ನೋರು ಬರ್ತಾರೆ ಅಂತ ಹೇಳಿದ ತಕ್ಷಣ ನಾನು 1 ಹಳ್ಳಿಗೆ ಹೋಗೋದು 2 ಹಳ್ಳಿಗೆ ಹೋದೆ. ಅಲ್ಲಿ ಹೋದ ಹೊಸದಾಗಿ ಒಬ್ಬರು ಸಿಕ್ಕಿದ್ರು, ನಾಳೆ ಬರ್ತೀವಿ ಪಾಸ್ಟರ್ ಅಂದರು. ನಾನು ಬನ್ನಿ ಅಂತ ಹೇಳೋದ, ಬರಬೇಡ ಅಂತಲೇ ಹೇಳಿ ಗೊತ್ತಾಗಲಿಲ್ಲ. ಬನ್ನಿ, ನಮ್ಮ ಮನೆಯವರು ಇರ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಸಂಡೇ ಅವತ್ತೇ ನಮಗೆ ಜಾಸ್ತಿ ಶೋಧನೆ ಬರುತ್ತೆ. ವಿಶೇಷವಾಗಿ ತಿಳ್ಕೊಳ್ಳಿ, ಸಂಡೇ ಆರಾಧನೆ ಮಾತ್ರ ಮಿಸ್ ಮಾಡಬಾರ್ದು. ನಮ್ಮ ಸಭೆಯಲ್ಲಿ ತುಂಬ ಸಾಕ್ಷಿ, ತುಂಬ ಅನೇಕರು ಕರೆಕ್ಟಾಗಿ ಬರ್ತಾ ಇರ್ತಾರೆ. ಅವತ್ತೇ ಏನಾದರೂ ಒಂದು ಇಂಪಾರ್ಟೆಂಟ್ ಕೆಲಸ ಅಂತ ಹೋಗಿರ್ತಾರೆ. ಆ ಮಂತ್ನಲ್ಲಿ ಮತ್ತೆ ಬಂದು ನೋಡಿದಾಗ ಅವ್ರ ಫ್ಯಾಮಿಲಿ ಏನೋ ಒಂದು ಸಮಸ್ಯೆ, ಏನೋ ಒಂದು ಪ್ರಾಬ್ಲಮ್, ಏನೋ ಒಂದು ಕಷ್ಟ, ಏನೋ ಒಂದು ದುಃಖ ಅವ್ರ ಕಣ್ಣೀರಿನಲ್ಲಿರೋದನ್ನು ನಾವು ಕಾಣ್ತಾ ಇದ್ವಿ. ಅವ್ರ ದುಃಖದಲ್ಲಿಂದ ಬಂದು ಹೇಳ್ತಾರೆ, ನಾವು ಏನು ಮಾಡೋಕ್ಕಾಗೋದಿಲ್ಲ. ಹಲ್ಲೆಲೂಯ. ನಾವು ಏನು ಸಹಾಯ ಮಾಡೋಕ್ಕೆ ಆಗೋದಿಲ್ಲ, ಯಾಕಂದರೆ ಅವರು ಮಿಸ್ ಮಾಡ್ಕೊಂಡಿರ್ತಾರೆ. ದೇವರ ಪ್ರಸನ್ನತೆನ, ದೇವರ ಸಮ್ಮುಖವನ್ನು ಅವರು ಕಳ್ಕೊಂಡವರಾಗಿರ್ತಾರೆ. ಇಲ್ಲಿ ಮೊದಲನೇ ಕಾರ್ಯ 10ನೇ ವಾಕ್ಯ ಓದೋಣ. ನಾವು ಹೋರಾಡಬೇಕು, ರಕ್ಷಣೆಯನ್ನು ಕಾಯ್ದುಕೊಳ್ಳುವುದಕ್ಕೆ ಪ್ರಯಾಸಪಟ್ಟು ಹೋರಾಡಬೇಕು. ಅದನ್ನು ನೋಡ್ತಾ ಇದ್ದೀವಿ. 10ನೇ ವಾಕ್ಯ ಓದೋಣ.
ಕಡೆ ಮಾತೇನೆಂದರೆ, ನೀವು ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಹಲ್ಲೆಲೂಯಾ. ನೀವೇನು ಮಾಡಿ, ಕರ್ತನನ್ನು ಏನು ಮಾಡಿ, ಆಶ್ರಯಿಸಿಕೊಂಡು ಆತನಲ್ಲಿ ಬಲಗೊಳ್ಳಿರಿ. ಮೊದಲನೇದು ಆಲೋಚನೆ. ಎರಡನೇ ಆಲೋಚನೆ ಹೇಳ್ತಾರೆ, ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಹಲ್ಲೆಲೂಯಾ. ದೇವರು ನಮಗೊಂದು ಸರ್ವಾಯುಧಗಳನ್ನ ಕೊಟ್ಟಿದ್ದಾರೆ. ನಮ್ಮನ್ನು ಅನಾಥರಾಗಿ ಬಿಟ್ಟಿಲ್ಲ. ನಮಗೆ ಬರುವ ಹೋರಾಟಗಳನ್ನು ನಾವು ಜಯಿಸುವುದಕ್ಕೋಸ್ಕರ ಸರ್ವಾಯುಧಗಳು ನಮಗೆ ಅವಶ್ಯವಾಗಿದೆ. ಈ ಒಂದು ದಿನಗಳಲ್ಲಿ ನಾವೇನು ಅನ್ಕೊಂತೀವಿ, ಕ್ರಿಶ್ಚಿಯನ್ ಜೀವಿತ ಲೈಫ್ ಅಂದರೆ ತುಂಬ ಸುಲಭ, ತುಂಬ ಸುಲಭ. ಹೌದು, ತುಂಬ ಸುಲಭ. ನೀವು ಮಾಡಬೇಕಾದನ್ನು ಕರೆಕ್ಟಾಗಿ ಮಾಡಿದ್ರೆ ಎಲ್ಲ ಸುಲಭ. ನೀವು ಮಾಡಬೇಕಾಗಿರೋದನ್ನ ಸರಿಯಾಗಿ ಮಾಡಲಿಲ್ಲ ಅಂದರೆ ತುಂಬ ಕಷ್ಟ. ಹಲ್ಲೆಲೂಯಾ. ನೈಟ್ ಟೈಮ್ನಲ್ಲಿ ನಾವು ಹೋಗಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇರುವಾಗ ನಮ್ಮ ಮಕ್ಕಳು ನೋಡ್ತಾ ಇರ್ತಾರೆ. ಆವಾಗ ಒಂದು ಸತಿ ನನ್ನ ಮಗ ಕೇಳ್ತಾ ಇದ್ದಾನೆ, ಮಾಸ್ಟರ್ ಆಗಿರೋದು ತುಂಬ ಕಷ್ಟ ಅಲ್ವಾ ಡ್ಯಾಡಿ ಅಂತ. ಮಾಸ್ಟರ್ ಆಗಿರೋದು ತುಂಬ ಕಷ್ಟ. ತುಂಬ ಪ್ರಯಾಣಗಳು ಮಾಡಬೇಕು, ತುಂಬ ಬೆಳಗ್ಗೆನೇ ಎದ್ದೇಳಬೇಕು, ನೈಟು ಹಗಲು. ಯಾರು ಹುಷಾರಿಲ್ಲ ಅಂದರೂ ಅರ್ಧ ರಾತ್ರಿ ಆದರೂ ಹೋಗಬೇಕು. ಅವ್ರು ಹಾಸ್ಪಿಟ್ಲಲ್ಲಿದ್ದರೆ ನಾವು ಹಾಸ್ಪಿಟ್ಲಲ್ಲಿ ಇರಬೇಕು. ಅವ್ರಿಗೆ ಒಂದು ದೆವ್ವ, ಒಂದು ಹಳ್ಳಿನಲ್ಲಿ ದೆವ್ವ ಹಿಡ್ಕೊಂಡಿದೆ, ಅವ್ರು ಬರೋಕ್ಕಾಗಲ್ಲ ಗೇಣಿಗೆರೆ ಅಂತ. ಫಸ್ಟ್ ನೀವು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಊಟದ ಟೈಮು ಇವಾಗ ಹೋಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ. ಏನು ಮಾಡೋದು ಇದು? ಆವಾಗ ನಾನು ಅವ್ನಿಗೆ ಹೇಳಿದೆ, ಪಾಸ್ಟ್ರ್ ಸೇವೆ ಏನಂತ ಅರ್ಥ ಮಾಡಿಕೊಂಡ್ರೆ ಅದು ಈಸಿ, ಅರ್ಥ ಮಾಡ್ಕೊಳ್ದಲ್ಲೇ ಮಾಡಿದ್ರೆ ತುಂಬ ಕಷ್ಟ. ಹಲ್ಲೆಲೂಯಾ. ಯಾಕಂದರೆ ದೇವ್ರ ಬಲ ನಮಗೆ ಸಿಗುತ್ತೆ. ಮಾಡೋದು ನಾವು ಜಸ್ಟ್ ಒಂದು ಇನ್ಸ್ಟ್ರೂಮೆಂಟ್ ಆಗಿರ್ತೀವಿ, ಜಸ್ಟ್ ನಾವು ಒಂದು ವಸ್ತು ಆಗಿರ್ತೀವಿ, ಒಂದು ಸಾಧನ ಆಗಿರ್ತೀವಿ. ದೇವರು ನಮ್ಮ ಮೂಲಕ ಕಾರ್ಯ ಮಾಡೋರಾಗಿರ್ತಾರೆ. ಹಲ್ಲೆಲೂಯಾ. ಮೊದಲನೇ ಕಾರ್ಯ, ನಾವು ಆತ್ಮಿಕ ಯುದ್ಧವನ್ನು ಮಾಡಬೇಕು. ಈ ಆತ್ಮಿಕ ಯುದ್ಧವನ್ನು ಮಾಡುವಾಗ ಮಾತ್ರ ನಮ್ಮ ರಕ್ಷಣೆಯನ್ನು ಕಾಪಾಡಿಕೊಳ್ಳಲು ಸಾಧ್ಯ. ಆತ್ಮಿಕ ಯುದ್ಧ ಇಲ್ಲದೆ ಇರುವವರು ಸೋತೋಗ್ತಾರೆ. ನೀವು ಚರ್ಚಿಗೆ ಬಂದರೂ ನೀವು ಸೋತೋಗ್ತೀರಾ. ನೀವು ಪ್ರತಿದಿನ ನೀವು ಪ್ರಾರ್ಥನೆ ನೀವು ಮಾಡಲಿಲ್ಲ ಅಂದರೆ, ದೇವರ ಆತ್ಮಿಕ ಜೀವನದಲ್ಲಿ ಇಲ್ಲ ಅಂದರೆ, ನೀವು ಹೋರಾಡಲಿಲ್ಲ ಅಂದರೆ ನೀವು ಸೋತೋಗ್ತೀರಾ. ಕೆಲವ್ರು ಏನು ಮಾಡ್ತಾರೆ, ಹೋರಾಟ ಬಂದರೆ ಸಾಕು, ಚರ್ಚು ಬೇಡ, ಬೈಬಲ್ ಬೇಡ, ಪ್ರಾರ್ಥನೆನೂ ಬೇಡ, ಎಲ್ಲ ಕರೆಕ್ಟಾಗಿರಬೇಕು, ಎಲ್ಲ ಕರೆಕ್ಟಾಗಿಯೇ ಇರಬೇಕು. ಒಂದು ಕೂಡ ಏನಾಗಬಾರ್ದು, ಮಿಸ್ಟೇಕೇ ಬರಬಾರ್ದು, ಯಾರು ಬೈಲೂಬಾರ್ದು, ಏನು ಹೇಳ್ಬಾರ್ದು. ಆ ಥರ ಇರ್ಬೇಕಂದ್ರೆ ನೀವು ಪರಲೋಕದಲ್ಲಿ ಇರಬೇಕು. ಭೂಮಿ ಮೇಲೆ ಇರೋದಕ್ಕೆ ಏನಿಲ್ಲ, ಆ ಥರ ಎಲ್ಲೂ ಇರೋದೇ ಇಲ್ಲ. ಎಲ್ಲೂ ಯಾವ ಇದರಲ್ಲೂ ಸಿಗೋದಿಲ್ಲ, ಯಾವ ಸಭೆನಲ್ಲೂ ಸಿಗೋದಿಲ್ಲ. ಹಲ್ಲೆಲೂಯಾ. ಎಲ್ಲದರಲ್ಲೂ ಏನಿದೆ, ನಾವು ಹೇಳ್ತಾ ಇರ್ತೀವಿ, ಎಲ್ಲರ ಮನೆ ದೋಸೆಯಲ್ಲಿ ಏನಿದೆ. ಬ್ಯಾಂಗ್ಳೂರಿನಲ್ಲಿ ದೋಸೆ ಮಾಡಿದ್ರೆ ತೂತಿರುತ್ತಾ? ಇರಲ್ವಾ? ಚನ್ನರಾಯಪಟ್ಟಣದಲ್ಲಿದೆ, ಇಲ್ಲಿ ನಾವು ದೋಸೆ ಗೊತ್ತಿಲ್ಲ. ಹಲ್ಲೆಲೂಯಾ. ಅದು ಇರೋದಿಲ್ಲ. ಆದರೆ ಹೋರಾಡಬೇಕು. ಹೋರಾಡಿ ನಾವು ಪ್ರಾರ್ಥಿಸುವಾಗ, ಹೋರಾಡಿ ನಾವು ಬೈಬಲ್ ಓದುವಾಗ, ದೇವರ ಸಮ್ಮುಖವನ್ನು ಹುಡುಕುವಾಗ ಅದು ನಮಗೆ ನಮ್ಮ ಒಂದು ಏನನ್ನು ನಾವು ನಮ್ಮ ಒಂದು ಆತ್ಮಿಕ ಜೀವಿತವನ್ನು ನಾವು ಕಾಪಾಡ್ಕೊಳ್ತೀವಿ. ಕೊಟ್ಟಿರುವಂಥ ರಕ್ಷಣೆಯನ್ನು ನಾವು ಕಾಪಾಡಿಕೊಳ್ಳೋರಾಗಿರ್ತೀವಿ. ನಮ್ಮ ರಕ್ಷಣೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಇನ್ನೊಂದು ಕಾರ್ಯ ನಾವು ನೋಡೋಣ, ಪ್ರಾರ್ಥಿಸುವುದು. ಯಾವ ರೀತಿ ಪ್ರಾರ್ಥಿಸುವುದು? ದಾನಿಯೇಲನ ಒಂದು ಪವಿತ್ರ ಗ್ರಂಥ, ಪ್ರವಾದನೆ ಗ್ರಂಥ, ದಾನಿಯೇಲನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 10ನೇ ವಾಕ್ಯ, 6-10 ಇದೆಲ್ಲ ನಮಗೆ ಗೊತ್ತಿರೋದು. ತಗೊಂಡವ್ರು ಓದೋಣ. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ಹಲ್ಲೆಲೂಯಾ. ಇಲ್ಲಿ ದಾನಿಯೇಲನು ಬಾಬಿಲೋನ್ ದೇಶದಲ್ಲಿದ್ದಾನೆ. ಅವನು ದಾಸನಾಗಿ ಅಲ್ಲಿ ಮಾರಲ್ಪಟ್ಟಿದ್ದಾನೆ. ಆ ಒಂದು ಸ್ಥಳದಲ್ಲಿ ಅವನಿಗೆ ವಿರುದ್ಧವಾಗಿ ಎಷ್ಟೋ ಹೋರಾಟಗಳಿದೆ, ಸಂಚುಗಳಿದೆ, ಕುತಂತ್ರಗಳಿದೆ. ಆ ಸಮಯದಲ್ಲಿ ಶಾಸನಕ್ಕೆ ಒಂದು ರುಜು, ಪ್ರಾರ್ಥನೆ ಮಾಡಲೇಬಾರ್ದು. ಆ ದೇಶದಲ್ಲೇ ಒಂದು ರೂಲ್ಸ್. ಇವಾಗೇನೋ ರೂಲ್ಸ್ ತಗೊಂಬರ್ತಾ ಇದ್ದಾರಂತೆ,
ಸಂಡೇ ಇನ್ಮೇಲೆ ರಜಾ ಇರಲ್ಲ, ವೀಕ್ ಡೇಸ್ ಬೇರೆ. ಇದು ಹಿಂದೂ ರಾಷ್ಟ್ರ, ಹಿಂದೂ ದೇಶ ಆಗಿರೋದ್ರಿಂದ ಬೇರೆ ಒಂದು ದಿವಸದಲ್ಲಿ ಏನು ಮಾಡಬೇಕು, ವೀಕ್ಲಿ ಆಫ್ ಕೊಡಬೇಕು ಅಂತ. ನಮಗೆ ಸಂಡೇ ಅಲ್ಲ, ಆರಾಧನೆ ಮಾಡೋದೇ ನಮಗೆ ಮುಖ್ಯ. ಅಲ್ಲೇಲೂಯ. ಶುಕ್ರವಾರ ವೀಕ್ಲಿ ಆಫ್ ಕೊಟ್ಟರೆ ಅವತ್ತು ಆರಾಧನೆ ಮಾಡ್ತೀವಿ, ಗುರುವಾರ ವೀಕ್ಲಿ ಆಫ್ ಕೊಟ್ಟರೆ ಅವತ್ತು ಆರಾಧನೆ ಮಾಡ್ತೀವಿ. ಅಲ್ಲೇಲೂಯ. ಈ ಲೋಕದ ಜ್ಞಾನ ದೇವರ ಮುಂದೆ ಹುಚ್ಚಿತನ ಅಂತೆ. ಅವ್ರು ಹುಚ್ಚಿರ್ತಾರೆ, ಏನಾದರೂ ಮಾಡ್ತಾ ಇರ್ತಾರೆ, ಅದ್ರ ಬಗ್ಗೆ ನಮಗಿದಿಲ್ಲ. ಅದೇ ಥರ ದಾನಿಯೇಲನ ಕಾಲದಲ್ಲಿ ಆಯಿತು. ಆದರೆ ಈ ದಾನಿಯೇಲ ಏನು ಮಾಡ್ತಾ ಇದ್ದ, ಆ ಶಾಸನಕ್ಕೆ ರುಜು ಆದ್ರೂ, ಆ ಥರ ಒಂದು ಕಾನೂನು, ಒಂದು ನಿಯಮ ಬಂದ್ರೂ ಅವನು ಯಥಾ ಪ್ರಕಾರ ಅಂದರೆ ಎವ್ರಿ ಡೇ ಡೈಲಿ ಏನು ಮಾಡ್ತಾ ಇದ್ದ, ಪ್ರೇಯರ್ ಮಾಡ್ತಾ ಇದ್ದ. ಪಾಸ್ಟರ್ ಡೈಲಿ ಚರ್ಚ್ನಲ್ಲಿ ಪ್ರೇಯರ್ ಇಟ್ಟಿರೋದು ತುಂಬ ಸಂತೋಷ ಆಯಿತು. ನಾವು ಹಳ್ಳಿ ಇರೋದ್ರಿಂದ ಕೆಲವರು ಸಿಟಿನಲ್ಲಿ ಇರೋರು ಸ್ವಲ್ಪ ಜನ ಇದ್ದಾರೆ, ಆದರೆ ತುಂಬ ಒಂದು 35 ಕಿಲೋಮೀಟ್ರಿಗಿಂತ ದೂರದಿಂದ ಬರ್ತಾರೆ, 45 ಕಿಲೋಮೀಟ್ರಿಂದೆಲ್ಲ ಬರ್ತಾರೆ. ಅವರು ಡೈಲಿ ಬರೋಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದ ಇವಾಗ ನಾವೇನು ಮಾಡ್ತಾಯಿದ್ವಿ, ಅವ್ರವ್ರ ಮನೆಗಳಲ್ಲೇ ಹೋಗಿ ಪ್ರಾರ್ಥನೆಯನ್ನು ನಾವು ತಿಂಗಳಿಗೊಂದ್ಸತಿ, ವಾರಕ್ಕೊಂದ್ಸತಿ ಅವ್ರ ಮನೆಗಳಲ್ಲಿ ಇಡೋರಾಗಿದ್ದೀವಿ. ಆದರೆ ಮುಖ್ಯ ಏನಂದರೆ ಯಥಾವತ್ತಾಗಿ ಡೈಲಿ ಪ್ರತಿದಿನ ಮೊಣಕಾಲೂರಿ ಅವನು ಕೈಗಳನ್ನೆತ್ತಿ ಪ್ರಾರ್ಥಿಸ್ತಾ ಇದ್ದ. ಇದೇ ನಿಮ್ಮ ಕ್ರೈಸ್ತ ಜೀವಿತದ ಜಯದ ರಹಸ್ಯ. ನಿಮ್ಮ ಕ್ರೈಸ್ತ ಜೀವಿತದಲ್ಲಿ ನೀವು ಪ್ರತಿದಿನ ಎಷ್ಟು ಪ್ರಾರ್ಥನೆ ಮಾಡ್ತೀರಾ. ದಾನಿಯೇಲನ್ನ ಸಿಂಹದ ಗವಿನಲ್ಲಿ ಹಾಕಿದ್ರು, ಸಿಂಹ ಕೂಡ ಅವನ್ನೇನು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಅವನಲ್ಲಿ ಒಂದು ತೀರ್ಮಾನ ಇತ್ತು, ಅವನಲ್ಲಿ ಒಂದು ಕಮಿಟ್ಮೆಂಟ್ ಇತ್ತು, ಒಂದು ಸಮರ್ಪಣೆ ಇತ್ತು. ಇದಿಲ್ಲ ಅಂದರೆ ಕ್ರಿಶ್ಚಿಯನ್ ಲೈಫೇ ಇಲ್ಲ. ಹಲ್ಲೆಲೂಯಾ. ಕ್ರಿಶ್ಚಿಯನ್ ಲೈಫ್ ಅಂದರೆ ಒಂದು ಸಮರ್ಪಣೆ, ಒಂದು ಕಮಿಟ್ಮೆಂಟ್ ಇರಬೇಕು. ಪ್ರತಿದಿನ ಚರ್ಚ್ಗೆ ಹೋಗ್ಬೇಕಂದ್ರೆ ಹೋಗಲೇಬೇಕು, ಪ್ರಾರ್ಥಿಸ್ಬೇಕಂದ್ರೆ ಪ್ರಾರ್ಥಿಸ್ಬೇಕು. ಹಲ್ಲೆಲೂಯಾ. ಇಲ್ಲ ಅಂದರೆ ನಾವು ಅದನ್ನು ಹೊಂದ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ದಾನಿಯೇಲನು ಮಾಡಿದ್ದರ ನಿಮಿತ್ತ ಅನ್ಯ ದೇಶದಲ್ಲಿದ್ದರು, ಅವರ ದೇಶದವರಿಲ್ಲ, ಬೇರೆ ಯಾವುದೂ ಇಲ್ಲ. ಅವನನ್ನು ಸಿಂಹದ ಗವಿನಲ್ಲಿ ಹಾಕಿದ್ರು, ಯಾರು ಏನು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕೆ ಕಾರಣ ಅವನು 1 ದಿವಸ 2 ದಿವಸ ಪ್ರಾರ್ಥನೆ ಮಾಡ್ತಾ ಇರಲಿಲ್ಲ. ಸಂಡೇ ಕ್ರಿಶ್ಚಿಯನ್ ಆಗಿಲ್ಲ, ಫೆಸ್ಟಿವಲ್ ಕ್ರಿಶ್ಚಿಯನ್ ಆಗಿಲ್ಲ. ಸಮಯ ಇರುವಾಗ ಪ್ರಾರ್ಥನೆ ಮಾಡಲಿಲ್ಲ ಅವನು. ಸಮಯ ಇದ್ದರೂ ಸಮಯ ಇಲ್ಲ ಅಂದರೂ ಪ್ರತಿದಿನ ಆತನ ಹೋಗಿ ಏನೇ ಕಾನೂನು ಬಂದರೂ ತಡೆಗಳು ಬರುತ್ತೆ. ಕುಂಟು ನೆಪ ಹೇಳಿದ್ರೆ ನಮ್ಮ ಲೈಫ್ ಫುಲ್ಲ ನಾವು ಕುಂಟ್ಕೊಂಡೇ ಹೋಗ್ಬೇಕು. ಕುಂಟು ನೆಪ ಮಾತ್ರ ದೇವರ ಹತ್ರನೂ ಸಭೆನಲ್ಲೂ ಸೇವೆನಲ್ಲೂ ಹೇಳಕ್ಕೆ ಹೋಗ್ಬಾರ್ದು. ನೀವು ಆಫೀಸ್ನಲ್ಲಿ ಹೇಳ್ಕೊಳ್ಳಿ, ಟೀಚರ್ಸ್ ಹತ್ರ ಹೇಳಿ. ಚಿಕ್ಕ ಮಕ್ಕಳಾಗಿದ್ದಾಗ ಅಯ್ಯೋ ಹೊಟ್ಟೆ ನೋವು, ರಜಾ ಹಾಕ್ಬೇಕಾದ್ರೆ ಏನಾದರೂ ಒಂದು ಪ್ಲಾನ್ ಮಾಡಿ ಹೇಳ್ಬಿಟ್ಟು, ಅಜ್ಜಿ ಸತ್ತೋದ್ರು, ತಾತ ಸತ್ತೋದ್ರು, ಏನೋ ಒಂದು ಕಾರ್ಯ ಹೇಳಿ ಇದು ಮಾಡ್ಕೋತಾ ಇದ್ದು. ಇಲ್ಲಿ ಏನು ಆಗೋದಿಲ್ಲ ಅದು. ಯಾಕಂದರೆ ದೇವರು ಅವ್ರಿಗೆ ಜೀವ ಕೊಟ್ಟು ನಿಲ್ಲಿಸಿರ್ತಾರೆ. ಸತ್ತೋಗಿದ್ರು ಯೇಸ್ವಾಮಿ ಏನು ಹೇಳ್ತಾರೆ ಗೊತ್ತಾ, ಸತ್ತವ್ರನ್ನ ಏನು ಮಾಡಲಿ, ಬರಿಯಲ್ ಮಾಡಲಿ, ನೀವು ಚರ್ಚಿಗೆ ಬನ್ನಿ ಅಂತಾರೆ. ಹಲ್ಲೆಲೂಯಾ. ಹೇಗಿದೆ ನಿಮ್ಮ ಪ್ರೇಯರ್ ಲೈಫ್? ದಾನಿಯೇಲನ್ನ ನಾವು ತೋರಿಸ್ಬೇಕು. ಈ ಲೋಕಕ್ಕೆ ನಾವು ದಾನಿಯೇಲನ್ನ ತೋರಿಸ್ಬೇಕು, ದಾನಿಯೇಲನ ದೇವರನ್ನ ತೋರಿಸ್ಬೇಕು, ದಾನಿಯೇಲ್ ದೇವರ ಮಹಿಮೆನ ತೋರಿಸ್ಬೇಕು. ನಿಮ್ಮ ಮೊಣಕಾಲಾಕಿ ಪ್ರಾರ್ಥನೆ ಮಾಡ್ದಲೆ, ಪ್ರತಿದಿನ ಮಾಡ್ದಲೆ, ಇದು 1 ದಿವಸ 2 ದಿವಸದಲ್ಲಿ ಬರಲ್ಲ. 1 ದಿವಸ 2 ದಿವಸದಲ್ಲಿ ಬರಲ್ಲ. ಪಾಸ್ಟರ್ಗಳು ಯಾಕೆ ಅಷ್ಟು ಕೂಗಾಡ್ತಾರೆ, ಅಷ್ಟು ಟೆನ್ಷನ್ ಮಾಡ್ಕೊಳ್ತಾರೆ, ಅಷ್ಟು ಕೋಪ ಮಾಡ್ಕೊಳ್ತಾರೆ? ಯಾಕೆ? 1 ದಿವಸದಲ್ಲಿ ಬರಲ್ಲ, 1 ದಿವಸದಲ್ಲಿ ಬರಲ್ಲ. ಅದು ಪಳಗಬೇಕು, ಕಲಿಬೇಕು. ಹಲ್ಲೆಲೂಯಾ. ತುಂಬ ಕಷ್ಟ ಅದು. ಹಾಗೆ ನಾವು ಸಭೆಯಲ್ಲಿ ಸೇವಕರುಗಳು ನಮ್ಮನ್ನ ಪ್ರೋತ್ಸಾಹಿಸುವಾಗ, ಯಾವ ಸಮಯ ಸಿಗೋದು, ಚಾನ್ಸ್ ಸಿಗುವಾಗೆಲ್ಲ ಬಂದು ಪ್ರಾರ್ಥನೆಯಲ್ಲಿ ಬಂದು ಭಾಗವಹಿಸಬೇಕು. ಅದು ನಮ್ಮಲ್ಲಿ ಜಯವನ್ನು ತರುತ್ತೆ. ಪ್ರಾರ್ಥನೆಯಲ್ಲಿ ಇನ್ನೊಂದು ಕಾರ್ಯ ನಾವು ನೋಡೋಣ. ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 35ನೇ ವಾಕ್ಯ, ಜ್ಞಾನೋಕ್ತಿ 8ನೇ ಅಧ್ಯಾಯ 17ನೇ ವಾಕ್ಯ. ಈ ವಾಕ್ಯ ಭಾಗಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಮುಂಜಾನೆ ಪ್ರಾರ್ಥನೆ, ಅರ್ಲಿ ಮಾರ್ನಿಂಗ್ ಪ್ರೇಯರ್. ಮಾರ್ಕನು ಬರೆದ ಸುವಾರ್ತೆ 1:35. ಮುಂಜಾನೆ ಇನ್ನು ಮಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ಯಾರು? ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಚರ್ಚ್ ಪ್ರತಿದಿನ ತೆರೀಬೇಕು. ಎವ್ರಿಡೇ ಚರ್ಚ್ ಓಪನ್ ಹಾಕಬೇಕು. ಅನೇಕ ಸಮಯದಲ್ಲಿ ನಾವು ಆತ್ಮಿಕ ಸಭೆಗಳು, ನಾವು ರಕ್ಷಣೆ ಹೊಂದಿದ್ದೀವಿ, ನಮ್ಗೆ ವಾಕ್ಯ ಗೊತ್ತಂತ ಹೇಳ್ತೀವಿ. ಆದರೆ ಕ್ಯಾಥಲಿಕ್ ಸಭೆಗಳು ನೋಡಿ, ಮೈನ್ ಲೈನ್ ಸಭೆಗಳು ನೋಡಿ, ಪ್ರತಿದಿನ ತೆರೆದಿರುತ್ತೆ. 5 ಗಂಟೆಗೆ ಎವ್ರಿಡೇ ವರ್ಷಿಪ್ ಇರುತ್ತೆ. ಹಲ್ಲೆಲೂಯಾ.
ಪ್ರತಿದಿನ ಚರ್ಚಿಗೆ ಬರಬೇಕು, ಪ್ರಾರ್ಥನೆ ಮಾಡಿ, ಆರಾಧನೆ ಮಾಡಿ, ಆಮೇಲೆ ಕೆಲಸಕ್ಕೆ ಹೋಗ್ಬೇಕು. ಆಗ ಈ ದೇಶದಲ್ಲಿ ಉಜ್ಜೀವನ ಬರುತ್ತೆ. ಅಲ್ಲೇಲೂಯ. ಕೊರಿಯಾ ದೇಶದಲ್ಲಿ, ಸೌತ್ ಕೊರಿಯಾದಲ್ಲಿ ಇವತ್ತು ಉಜ್ಜೀವನ ಇದೆ. ಬೇರೆ ಏನು ಮ್ಯಾಜಿಕ್ ಇಲ್ಲ, ಬೇರೆ ಏನು ಕಾರ್ಯ ಇಲ್ಲ. ಅಲ್ಲಿ ಜನ ಪ್ರತಿದಿನ ಬೆಳಗ್ಗೆ ಎದ್ದು ಚರ್ಚಿಗೆ ಬರ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ, ಎಫೆಕ್ಟಿವ್ ಆಗಿ ಪ್ರಸಂಗ ಕೇಳ್ತಾರೆ. ವಾರದಲ್ಲಿ ಒಂದು ಪ್ರಸಂಗ ಕೇಳಿ ಇಷ್ಟು ಆಶೀರ್ವಾದವಾಗಿದ್ದೀರಲ್ಲ. ಪ್ರತಿದಿನ ನೀವು ವಾಕ್ಯ ಕೇಳಿ, ಪ್ರತಿದಿನ ದೇವರ ಸಮ್ಮುಖದಲ್ಲಿದ್ದು ಪ್ರತಿದಿನ ನೀವು ವರ್ಷಿಪ್ ಮಾಡಿದ್ರೆ ಹೆಂಗಿರ್ತೀರ? ಅಲ್ಲೇಲೂಯಾ, ಅಲ್ಲೇಲೂಯಾ. ಸಭೆ ಬಗ್ಗೆ ತುಂಬ ಯೋಚನೆ ಮಾಡ್ತಾ, ಹೇಗೆ ಸಭೆ ಬೆಳೆಯೋದು, ಹೇಗೆ ನಮ್ಮ ಸಭೆ ಬೆಳಿಬೇಕು, ಹೇಗೆ ದೇವರೇ ನನ್ನ ಜೊತೆ ಮಾತಾಡು. ದೇವ್ರ ಸಮ್ಮುಖದಲ್ಲಿರುವಾಗ ದೇವರು ನನಗೊಂದು ವಾಕ್ಯ ಕೊಟ್ಟರು, ಅದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯ ಕಡೆಯ ವಾಕ್ಯ 40ರಿಂದ ಓದೋಣ. ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯ 40ರಿಂದ ಓದ್ತೀನಿ ನೋಡಿ. ಅವರು ಅವನ ಮಾತಿಗೆ ಒಪ್ಪಿ ಅಪೊಸ್ತಲರನ್ನು ಕರೆಸಿ ಒಡೆಸಿ ಯೇಸುವಿನ ಹೆಸರನ್ನು ಹೇಳಿ ಮಾತಾಡಬಾರದೆಂದು ಅಪ್ಪಣೆ ಕೊಟ್ಟು ಅವರನ್ನು ಬಿಟ್ಟರು. ಅಪೊಸ್ತಲರು ತಾವು ಆ ಹೆಸರಿನ ನಿಮಿತ್ತವಾಗಿ ಅವಮಾನ ಪಡುವುದಕ್ಕೆ ಯೋಗ್ಯರೆನಿಸಿಕೊಂಡೆವೆಂದು ಸಂತೋಷಿಸುತ್ತಾ ಹಿರೀಸಭೆಯ ಎದುರಿನಿಂದ ಹೊರಟು ಹೋಗಿ ಪ್ರತಿದಿನ ಎಡೆಬಿಡದೆ ದೇವಾಲಯದಲ್ಲಿಯೂ ಮನೆ ಮನೆಯಲ್ಲಿಯೂ ಉಪದೇಶ ಮಾಡುತ್ತಾ ಕ್ರಿಸ್ತನಾದ ಯೇಸುವಿನ ವಿಷಯವಾದ ಶುಭ ವರ್ತಮಾನವನ್ನು ಸಾರುತ್ತಾ ಇದ್ದರು. ಹಲ್ಲೆಲೂಯಾ. ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ, ಯೇಸುವಿನ ಹೆಸರನ್ನ ಸಾರ್ತಾನೇ ಇದ್ದಾರೆ. ಒಂದು ದಿವಸ 2 ದಿವಸ ಅಲ್ಲ, ಅವರು ಒಡೆಯೋ ಥರ ಸಾರ್ತಾ ಇದ್ದಾರೆ. ಹಲ್ಲೆಲೂಯಾ. ಇಲ್ಲಿ ಯಾರಾದರೂ ಯೇಸು ಸ್ವಾಮಿಗಾದರೂ ಒಡ್ಸ್ಕೊಂಡಿದ್ದೀರಾ? ಸುವಾರ್ತೆ ಸಾರಿ ಒಡ್ಸ್ಕೊಂಡಿದ್ದೀರಾ? ಹಲ್ಲೆಲೂಯಾ. ಅದು ವಿಶೇಷವಾದ ಒಂದು ಆಶೀರ್ವಾದ. ನಾವು ಬೈಬಲ್ ಕಾಲೇಜ್ ಓದುವಾಗ ಮೈಸೂರಿನಲ್ಲಿ ಕುಂಬಾರಕೊಪ್ಪಲು ಅಂತ ಒಂದು ಜಾಗ ಇದೆ, ಅಲ್ಲಿ ಫಾಸ್ಟಿಂಗ್ ಪ್ರೇಯರ್ ನಡೆಸ್ತಾ ಇದ್ದವು. ಅಲ್ಲಿ ಫಾಸ್ಟಿಂಗ್ ಪ್ರೇಯರ್ ನಡೆಸುವಾಗ ಬೇರೆ ಜನಗಳು ಬಂದು ಅಲ್ಲಿ ಬೈಬಲ್ ಕಾಲೇಜ್ ಸ್ಟೂಡೆಂಟ್ಸ್ನ ಬಿಟ್ಟಿದ್ರು. ಅವ್ರು ಬಂದು ಎಲ್ಲರಿಗೂ ಹೊಡೆದ್ಬಿಟ್ರು. ಲೇಡೀಸ್ ಇದ್ದರು, ಕೆಲವರು ಅವ್ರಿಗೆಲ್ಲ ಹೊಡೆದ್ಬಿಟ್ಟು ಅವ್ರು ಹೋದರು. ಆಮೇಲೆ ಹೊಡೆಸ್ಕೊಂಡು ನಾವೆಲ್ಲ ಬಂದು, ಅದಾದಮೇಲೆ ನಾವು ಬೈಬಲ್ ಕಾಲೇಜ್ನಲ್ಲಿ ಕ್ಲಾಸ್ನಲ್ಲಿ ಬಂದಾಗ ನಮ್ಮ ಪ್ರಿನ್ಸಿಪಾಲ್ ಅಲ್ಲಿ ಬಂದರು, ಬೈಬಲ್ ಕಾಲೇಜ್ ಪ್ರಿನ್ಸಿಪಾಲ್. ಅವ್ರು ಬಂದಾಗ ಆ ಸಂಗತಿ ಕೇಳುವಾಗ ಹತ್ತಿರ ಅವರು, ನಾನು 25 ವರ್ಷ 30 ವರ್ಷದಿಂದ ಸೇವೆ ಮಾಡ್ತಾಯಿದ್ದೀನಿ, ಆದರೆ ಯೇಸುವಿಗಾಗಿ ಒಡ್ಸ್ಕೊಳ್ಳೋ ಒಂದು ಭಾಗ್ಯ ನನಗೆ ಸಿಗಲಿಲ್ಲ. ಈ ಚಿಕ್ಕ ವಯಸ್ಸಿನಲ್ಲಿ ಆತನ ನಾಮದ ನಿಮಿತ್ತ ಆತನಿಗಾಗಿ ಬಾಧೆ ಪಡುವಂಥ ಕೃಪೆ ನಿಮಗೆ ಸಿಗ್ತಲ್ಲ. ಅವರಲ್ಲಿ ಕಣ್ಣೀರು ನೋಡುವಾಗ ನಮ್ಗೆ ಅನ್ನಿಸ್ತು, ಎಷ್ಟು ದೇವರಿಗಾಗಿ ಸೇವೆ ಮಾಡೋದು ಎಷ್ಟು ಅದ್ಭುತವಾದದ್ದು. ಹಲ್ಲೆಲೂಯಾ. ಒಂದು ದೊಡ್ಡ ಬೈಬಲ್ ಕಾಲೇಜ್ ಪ್ರಿನ್ಸಿಪಲ್ ಆಗಿರ್ಬೋದು, ಆದರೆ ಅವ್ರಿಗೆ ಆ ಭಾಗ್ಯ ಸಿಗಲಿಲ್ಲ. ಹಲ್ಲೆಲೂಯಾ. ಸುವಾರ್ತೆ ಸಾರಬೇಕು, ಸುವಾರ್ತೆ ಸಾರಬೇಕು. ಈ ಸಭೆ ಬೆಳಿಬೇಕಂದ್ರೆ ನೀವು ಸುವಾರ್ತೆ ಸಾರಬೇಕು. ಅಲ್ಲಿ ಅಪೊಸ್ತಲರು ಏನು ಮಾಡ್ತಾರೆ? ಪ್ರತಿದಿನ ಸುವಾರ್ತೆ ಸಾರ್ತಾ ಇದ್ರು, ಎವ್ರಿ ಡೇ. ನಾನು ಯಾವಾಗಲೂ ಇವಾಗ ನಮ್ಮ ಸಭೆಯಲ್ಲಿ ಹೇಳ್ತಾನೇ ಇರ್ತೀನಿ, ಪ್ರತಿ ಆರಾಧನೆಯಲ್ಲಿ ಹೇಳ್ತೀನಿ, ಈಚ್ ಒನ್ ರೀಚ್ ಒನ್. ಈ ವರ್ಷದಲ್ಲಿ ನೀವೇನು ಮಾಡಬೇಕು? ಒಬ್ಬರನ್ನಾದರೂ ಈ ಚರ್ಚಿಗೆ ನೀವು ತರಬೇಕು. ಇಲ್ಲಾಂದರೆ ನೀವು ಆತ್ಮಿಕ ಜೀವನದಲ್ಲಿ ಬಲವಾಗಿಲ್ಲ, ನೀವು ಎಫೆಕ್ಟಿವ್ ಆಗಿಲ್ಲ, ದೇವ್ರ ಜೊತೆ ಆಶೀರ್ವಾದವಾಗಿಲ್ಲ ಎಂಬುದಾಗಿ ಅರ್ಥ. ಅದರಿಂದ ಪ್ರತಿಯೊಬ್ಬರು ನಿಮ್ಮ ಪಕ್ಕದಲ್ಲಿ ನಿಮ್ಮ ಅಕ್ಕಪಕ್ಕದ ಮನೆಯವ್ರ ಹೆಸರುಗಳನ್ನ ಬರೆದಿಟ್ಕೊಳ್ಳಿ, ಇಲ್ಲ ನಿಮ್ಮ ಕುಟುಂಬದವ್ರನ್ನ, ರಕ್ಷಣೆ ಹೊಂದಿದವರನ್ನ ಹೆಸರನ್ನ ಬರೆದಿಟ್ಕೊಳ್ಳಿ, ಪ್ರಾರ್ಥನೆ ಮಾಡಿ, ಒಂದು ಗುರಿ ಇಟ್ಕೊಳ್ಳಿ. ಈ ವರ್ಷ ಮುಗಿಯೋಷ್ಟರಲ್ಲಿ ನಮ್ಮ ಸಭೆ ಡಬಲ್ ಆಗಿಬಿಡ್ಬೇಕು. ಹಲ್ಲೆಲೂಯಾ. 50 ಜನ ಇದ್ದಾರ, 100 ಜನ ಆಗಬೇಕು. ನೀವು ಪ್ರತಿಯೊಬ್ಬರಿಗೂ ಇದು ನಿಮ್ಮ ಜವಾಬ್ದಾರಿ. ಪಾಸ್ಟರ್ ಮಾತ್ರ ಅಲ್ಲ, ದೇವಸೇವಕರಿಗೆ ಮಾತ್ರ ಅಲ್ಲ, ನಿಮಗೆ ಒಂದು ಗುರಿ. ಹಲ್ಲೆಲೂಯಾ. ಆ ರೀತಿಯಾಗಿ ಅವ್ರು ಬರುವಾಗ ಒಡ್ಸ್ಕೊಂಡು ಬರ್ತಾ ಇದ್ದಾರೆ. ಒಡ್ಸ್ಕೊಂಡು ಬಂದಾಗ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ? ಸಂತೋಷ ಪಡ್ತಾ ಇದ್ದಾರೆ. ಇವತ್ತು ಏನಾದರೂ ನಮ್ಗೆ ಸಮಸ್ಯೆ ಆದರೆ, ಕಷ್ಟ ಆಗ್ಬಿಟ್ರೆ, ಹಣ ಇಲ್ಲ ಅಂದರೆ, ಸ್ವಲ್ಪ ಊಟನೇ ಟೈಮ್ ಕರೆಕ್ಟಾಗಿ ಕೊಟ್ಟಿಲ್ಲ ಅಂದರೆ ಹತ್ತು ಬಿಡ್ತೀವಿ. ಹಲ್ಲೆಲೂಯಾ. ಏನೋ ಊಟನೇ ಸ್ವಲ್ಪ ಲೇಟಾಗಿ ಕೊಟ್ಬಿಟ್ರೆ ಏನು ಬಂದ್ಬಿಡುತ್ತೆ? ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ. ಇಷ್ಟು ಕಷ್ಟಪಡ್ತೀನಿ, ನಾನು ದುಡಿತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ನನ್ನನ್ನು ಪ್ರೀತಿಸೋದೇ ಇಲ್ಲ, ನನಗೆ ಊಟನೂ ಸರಿಯಾಗಿ ಕೊಡೋದಿಲ್ಲ, ಹತ್ತೇ ಬಿಡ್ತಾರೆ. ಆದರೆ ಇಲ್ಲಿ ನೋಡಿ, ಅವ್ರನ್ನ ಹೊಡೆದಿದ್ದಾರೆ. ಆದರೆ ಇವರೇನು ಅನ್ಕೊಳ್ತಾ ಇದ್ದಾರೆ? ದೇವರ ನಾಮದ ನಿಮಿತ್ತ ಇದನ್ನು ನಾವು ಅನುಭವಿಸೋದಕ್ಕೆ ಯೋಗ್ಯರು. ಹಲ್ಲೆಲೂಯಾ. ದೇವಜನರೇ, ಕರ್ತನಿಗಾಗಿ ಪ್ರಯಾಸ ಪಡಲು ನಾವು ಕರೆಯಲ್ಪಟ್ಟಿದ್ದೇವೆ, ಕಷ್ಟಪಡಲು ಹೋರಾಡಲು ನಾವು ಕರೆಯಲ್ಪಟ್ಟಿದ್ದೇವೆ.
ಆಮೇಲೆ ಅಲ್ಲಿ ಹೇಳ್ತಾ ಇದ್ದಾರೆ 42ನೇ ವಾಕ್ಯ ತುಂಬ ಮುಖ್ಯವಾದದ್ದು, ಅದನ್ನು ನಿಮಗೆ ಓದೋದಕ್ಕೆ ಇಷ್ಟಪಡ್ತೀನಿ. ಅದು ಕನ್ನಡದಲ್ಲಿ ಓದ್ತೀರಾ? ಹಿರೀ ಸಭೆಯ ಎದುರಿನಿಂದ ಅವ್ರು ಅಲ್ಲಿಂದ ಒಡಿಸ್ಕೊಂಡು ಸಂತೋಷವಾಗಿ ಬರ್ತಾ ಇದ್ದಾರೆ. ಬಂದು ಅವ್ರು ಹೇಳ್ತಾ ಇದ್ದಾರೆ, ಓದಿ, ಪ್ರತಿದಿನ ಎಡೆಬಿಡದೆ ದೇವಾಲಯದಲ್ಲಿಯೂ ಮನೆ ಮನೆಯಲ್ಲಿಯೂ ಉಪದೇಶ ಮಾಡುತ್ತಾ. ಪ್ರತಿದಿನ ಈ ಒಂದು ಪದ ನನ್ನ ಹೃದಯಕ್ಕೆ ತುಂಬ ಮುಟ್ತು. ಆದ್ದರಿಂದ ಎಲ್ಲೂ ಹೋಗೋದಕ್ಕೆ ಇಷ್ಟ ಇಲ್ಲ, ಯಾರು ನೋಡೋದಕ್ಕೆ ಇಷ್ಟ ಇಲ್ಲ. ಪ್ರತಿದಿನ ಚರ್ಚ್ಗೆ ಹೋಗ್ಬೇಕು, ಯೇಸುನ ನೋಡಬೇಕು. ಪ್ರತಿದಿನ ಚರ್ಚ್ಗೆ ಹೋಗ್ಬೇಕು, ಬೈಬಲ್ನ ತೆಗಿಬೇಕು. ಪ್ರತಿದಿನ ಚರ್ಚ್ಗೆ ಹೋಗ್ಬೇಕು, ಮೊಣಕಾಲು ಹಾಕ್ಬೇಕು. ಅಲ್ಲೇಲೂಯ, ಅಲ್ಲೇಲೂಯ. ನಾವು ಈ ಸ್ಥಳದಲ್ಲಿ ನೋಡುವ ಯೇಸುನ ಈ ಪಟ್ಟಣನೇ ನೋಡಬೇಕು, ಈ ಪಟ್ಟಣನೇ ನೋಡಬೇಕು, ಈ ದೇಶನೇ ನೋಡಬೇಕು, ಈ ಡಿಸ್ಟಿಕ್ ನೋಡಬೇಕು, ಈ ತಾಲೂಕು ನೋಡಬೇಕು. ಅಂದರೆ ನಾವು ಡೈಲಿ ಬರಬೇಕು. ನಾವು ಡೈಲಿ ಬಂದು ಇಲ್ಲಿ ನಿಲ್ಲುವಾಗ ಯೇಸು ಅಲ್ಲಿ ನಿಂತಿರ್ತಾರೆ. ನಮಗೆ ಮಾತ್ರ ಕಾಣ್ತಾ ಇರ್ತಾರೆ, ಒಂದು ದಿನ ಬರುತ್ತೆ ಎಲ್ಲರಿಗೂ ಕಾಣ್ತಾರೆ. ಆ ಅದ್ಭುತ ಕಾಣುತ್ತೆ, ಆ ಮಹಿಮೆ ಕಾಣುತ್ತೆ, ಆಶೀರ್ವಾದಗಳು ಕಾಣಲ್ಪಡುವಂಥದ್ದಾಗಿದೆ. ಪ್ರತಿದಿನ ಮೊದಲನೇ ಕಾರ್ಯ ಅವ್ರು ಎಲ್ಲಿ ಬಂದರು? ದೇವರ ಆಲಯಕ್ಕೆ ಬಂದರು. ಎರಡನೇದಾಗಿ ಹೇಳ್ತಾ ಇದ್ದಾರೆ, ಮನೆ ಮನೆಗಳಲ್ಲಿಯೂ. ಈಗ ನಾವು ಮನೆ ಕೂಟದಲ್ಲಿ ಹೋಗ್ತೀವಿ, ಜಾಸ್ತಿ ಪ್ರಾರ್ಥನೆ ಮಾಡ್ತೀವಿ, ಆದರೆ ಜಾಸ್ತಿ ಉಪದೇಶ ಮಾಡೋದಿಲ್ಲ. ಆದರೆ ಮನೆ ಮನೆಗಳಲ್ಲಿ ಅಪೊಸ್ತಲರು ಉಪದೇಶನ ಮಾಡ್ತಾಯಿದ್ರು. ಪ್ರತಿದಿನ ಇದು ನಡೀತಾ ಇತ್ತು. ಇದು ಯಾವಾಗ ನಮ್ಮ ಸಭೆನಲ್ಲಿ ಬರುತ್ತೆ, ನಿಜವಾಗ್ಲೂ ನಮ್ಮ ಸಭೆ ಉಜ್ಜೀವನ ಆಗುತ್ತೆ. ಈ ಸಭೆ ಉಜ್ಜೀವನ ಆಗಬೇಕು, ಈ ಸಭೆ ಡಬಲ್ ಆಗಬೇಕಂದ್ರೆ ಕುರುಬ ಮರಿ ಹಾಕೋಲ್ಲ. ಸಭೆ ಚೆನ್ನಾಗಿ ತಿಳ್ಕೊಳ್ಳಿ, ವಿಶ್ವಾಸಿಗಳೇ, ದೇವ ಜನರೇ, ಕುರುಬ ಏನು ಮಾಡೋದಿಲ್ಲ, ಮರಿ ಹಾಕೋದಿಲ್ಲ. ಕುರಿಗಳೇನು ಹಾಕಬೇಕು? ಕುರಿಗಳೇ ಮರಿ ಹಾಕಬೇಕು. ನೀವು ಬಂದು ಪ್ರಾರ್ಥಿಸ್ಬೇಕು, ನೀವು ಬಾಯಿ ಬಿಟ್ಟು ಸುವಾರ್ತೆ ಹೇಳ್ಬೇಕು, ನೀವು ದೇವರ ಸಮ್ಮುಖದಲ್ಲಿ ಕಾದಿರಬೇಕು, ಉಪವಾಸ ಮಾಡಬೇಕು. ಇಲ್ಲ ಅಂದರೆ ಸೇವೆ ಆಗೋದಿಲ್ಲ. ಅಲ್ಲಿ ಮೊದಲನೇ ಕಾರ್ಯ ಆಲಯದಲ್ಲಿ ಕೂಡಿ ಬಂದರು. ಎರಡನೇ ಕಾರ್ಯ ಮನೆ ಮನೆಗಳಲ್ಲಿ ಅವರು ದಿನವೂ ಪ್ರತಿದಿನ ಕೂಡಿ ಬರ್ತಾ ಇದ್ರು. ಹಲ್ಲೆಲೂಯಾ. ಪ್ರಾರ್ಥನೆ. ಯೇಸು ಸ್ವಾಮಿ ಮುಂಜಾನೆ ಎದ್ದು ಅಲ್ಲಿ ಕತ್ತಲಾಗಿರುವಾಗಲೇ ಹೋಗಿ ಪ್ರಾರ್ಥಿಸ್ತಾ ಇದ್ರು. ಅದನ್ನೇ ಜ್ಞಾನೋಕ್ತಿನಲ್ಲಿ ಈಗಾಗಲೇ ಪಾಸ್ಟರ್ ಹೇಳಿದರು. ಅದು ನಾವು ಮುಂಜಾನೆ ಪ್ರೀತಿಯಿಂದ ನನ್ನನ್ನು ಹುಡುಕುವವರು, ಆತುರದಿಂದ ನನ್ನನ್ನು ಹುಡುಕುವವರು ಕಂಡುಕೊಳ್ಳುವರು. ಓಕೆ, ನಾವು ಯಾವ ಥರ ಹುಡುಕ್ತೀವಿ ಆ ಒಂದು ವಿಷಯದಲ್ಲಿ ಸ್ವಲ್ಪ ನಾವು ಎಚ್ಚರವಾಗಿರೋಣ, ಮುಂಜಾನೆ ಎದ್ದೇಳೋಣ. ಪ್ರಾರ್ಥನೆ ವಿಷಯದಲ್ಲಿ ಮೊದಲನೇದಾಗಿ ದಾನಿಯೇಲ ಪ್ರತಿದಿನ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದ. ಯೇಸು ಸ್ವಾಮಿ ಮುಂಜಾನೆ ಎದ್ದು ಆತುರದಿಂದ ಪ್ರಾರ್ಥನೆ ಮಾಡ್ತಾ ಇದ್ರು. ನಮ್ಮ ಒಂದು ರಕ್ಷಣೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಮುಂಜಾನೆ ಪ್ರಾರ್ಥನೆ ಪ್ರತಿದಿನದ ಪ್ರಾರ್ಥನೆ ಮುಖ್ಯ. ಅದರೊಟ್ಟಿಗೆ ಉಪವಾಸ ಪ್ರಾರ್ಥನೆ. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು 2-3 ವಾಕ್ಯಗಳಿಂದ ಓದುವಾಗ ಯೇಸು ಸ್ವಾಮಿ 40 ದಿವಸ ಏನಿದ್ರು? ಉಪವಾಸ ಇದ್ರು. ಹಲ್ಲೆಲೂಯಾ. ನಾವು ಚನ್ನರಾಯಪಟ್ಟಣದಲ್ಲಿ ಜಾಗ ತಗೊಳ್ಬೇಕಂತ ನಾವು ಯೋಚನೆ ಮಾಡಿದಾಗ ನಮ್ಮ ಹತ್ರ ಹಣ ಇರಲಿಲ್ಲ. ಆದರೆ ಒಂದು ನಂಬಿಕೆಯಲ್ಲಿ ಏನು ಮಾಡ್ದೋ ಹೋಗಿ ಅದನ್ನು ನಮ್ಮ ಹತ್ರ ಒಂದು 75,000 ಕಾಸಿತ್ತು. ಅದರಲ್ಲಿ ಹೋಗಿ ಏನು ಮಾಡಿಬಿಟ್ಟು ಅದನ್ನು ಒಂದು ಟೋಕನ್ ಅಡ್ವಾನ್ಸ್ ಥರ ಕೊಟ್ಟು ಅಗ್ರಿಮೆಂಟ್ ಮಾಡಿ ಆಯಿತು. ಅವ್ರು ನಮ್ಗೆ ಹೇಳ್ಬಿಟ್ರು, ಇನ್ನು 3 ತಿಂಗಳು ನಿಮಗೆ ಟೈಮ್ ಇದೆ, 3 ತಿಂಗಳು ಒಳಗಡೆ ಇನ್ನು 4,25,000 ಕೊಡಬೇಕು. ನನಗೆ ನೈಟಲ್ಲಿ ನಿದ್ದೆನೇ ಬರ್ತಾಯಿಲ್ಲ. ಹಲ್ಲೆಲೂಯಾ. ನಾನಂತೂ ಯಾರ ಹತ್ರನೂ ಏನು ಮಾಡೋದಿಲ್ಲ, ಸಾಲ ಕೇಳೋದಿಲ್ಲ. ಏನು ಮಾಡೋದು? ಎದ್ದು ಪ್ರಾರ್ಥನೆ ಮಾಡೋದು, ಹಾಗೆ ನಿದ್ದೆಲಿ ಇದಕ್ಕಿದಂಗೆ ಹಂಗೆ ಕನ್ವರ್ಸ್ತಾರೆ ಅಂತಾರೆ, ಹಾಗೆ ಎದ್ದೇಳೋದು. ಆಗ ನಮ್ಮ ಮನೆಯವರು ಏನಾಯಿತು ಅನ್ನೋರು, ಏನಿಲ್ಲ, ಮತ್ತೆ ಮಲ್ಕೊಳ್ಳೋದು. ಒಂದು 3 ತಿಂಗಳಾಗ ಆಗ ದೇವ್ರು ನಮಗೆ ಒಂದು ದಿವಸ ಬೈಬಲ್ ಓದ್ಕೊಂಡು ಪ್ರಾರ್ಥನೆ ಮಾಡುವಾಗ 3 ಡೇಸ್ ಏನು ಮಾಡಿ ಫಾಸ್ಟಿಂಗ್ ತೊಗೊಳ್ಳಿ, ನಾನು ಅದ್ಭುತ ಮಾಡ್ತೀನಿ ಅಂತ ದೇವ್ರು ಮಾತಾಡಿದ್ರು. ಅಣ್ಣವರೆಲ್ಲ ಬಂದಿದ್ರೆ ಮೇಲ್ಗಡೆ ಮನೇಲಿ ಎದ್ದಿದ್ದು, ಅಲ್ಲಿನ ಒಂದು ಡಾಬಾ ಥರ ಒಂದು ಇದೆ, ಆ ಒಂದು ಮನೆ ಚಿಕ್ಕದಾಗಿ, ಅದರ ಒಳಗಡೆ ನಾನು ನಮ್ಮ ಮನೆಯವರು 3 ಡೇಸ್ ಫುಲ್ ಫಾಸ್ಟಿಂಗ್ ಇದ್ದು. ಆ 3ನೇ ದಿನ ನೈಟ್ ಮುಗಿಯೋ ಅಷ್ಟರಲ್ಲಿ ನಾವು ಪ್ರಾರ್ಥನೆ ಮಾಡಿ ಆಯಿತು, ದೇವರೇ ನೀವು ಹೇಳಿದ್ರಿ ಪ್ರಾರ್ಥನೆ ಮಾಡಿ ಉಪವಾಸ ಮಾಡಿ ಅಂತೇಳಿ ಉಪವಾಸ ಮಾಡಿದ್ದೀವಿ, ನೀವೇ ಇನ್ನು ನಿಮ್ಮ ಕಾರ್ಯ ನೋಡ್ಕೋಬೇಕು. ಅವತ್ತು ನೈಟು 10 ಗಂಟೆ ಒಳಗಡೆ ಒಬ್ಬರು ಹೇಳ್ತಾ ಇದ್ದಾರೆ, ನಾವು 2 lakhs ಕೊಡ್ತೀವಿ ನಿಮಗೆ. ಹಲ್ಲೆಲೂಯಾ. ಆಮೇಲೆ ಆ ಟೈಮ್ನಲ್ಲಿ ಅಣ್ಣವ್ರು ಫೋನ್ ಮಾಡ್ತಾ ಇದ್ದಾರೆ,
ಫೋನ್ ಮಾಡಿ ಈ ಥರ ನಾವು ಬರ್ತೀವಿ, ಅಗ್ರಿಮೆಂಟ್ ಯಾವತ್ತು ಹೇಳಿ, ಅವತ್ತು ನಾವು ಹಣ ತಗೊಂಡು ಬರ್ತೀವಿ, ಅವತ್ತು ನಾವು ಇದು ಮಾಡೋಣ. ಅಲ್ಲೇಲೂಯ. ತಾಲೂಕು ಆಫೀಸ್ ಹತ್ರನೇ ಬರ್ತೀವಿ, ನಾವು ಬರ್ತೀವಿ, ಈ ಟೈಮ್ನಲ್ಲಿ ಬರ್ತೀವಿ ಅವ್ರಿಗೆ ಹೇಳಿ. ಅವ್ರು ಕೊಟ್ಟಿದ್ದು 3 ತಿಂಗಳು, ನಾವು ಅದನ್ನು ಅಗ್ರಿಮೆಂಟ್ ಮಾಡಿ 1 ತಿಂಗಳೂ ಆಗಲಿಲ್ಲ, ಹೆಚ್ಚು ಕಡಿಮೆ ಒಂದು 15 ದಿವಸ, ಒಂದು 1 ಮಂತೂ ಆಗಿಲ್ಲ. 1 ಮಂತ್ ಒಳಗಡೆ ಅದು ಮತ್ತೆ ನಾವು ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ದೇವರು ಕೃಪೆ ಮಾಡಿದ್ರು. ಹಲ್ಲೆಲೂಯಾ. ಉಪವಾಸ ಪ್ರಾರ್ಥನೆ, ಸಭೆಯ ಅಭಿವೃದ್ಧಿ, ವಿಶ್ವಾಸಿಗಳ ಅಭಿವೃದ್ಧಿ, ಉಪವಾಸ ಪ್ರಾರ್ಥನೆ, 3 days ಫಾಸ್ಟಿಂಗ್ ಪ್ರೇಯರ್, 7 days ಫಾಸ್ಟಿಂಗ್ ಪ್ರೇಯರ್, 21 days ಫಾಸ್ಟಿಂಗ್ ಪ್ರೇಯರ್, 40 days ಫಾಸ್ಟಿಂಗ್ ಪ್ರೇಯರ್ ಬೇಕು. ಹಲ್ಲೆಲೂಯಾ. ಪ್ರತಿ ವರ್ಷನೂ ಒಂದೊಂದು ಸತಿ ಆಗಬೇಕು. ಸಭೆಯಲ್ಲಿ 1 ಸತಿ 3 ದಿನ ಫಾಸ್ಟಿಂಗ್ ಪ್ರೇಯರ್, 21 days ಫಾಸ್ಟಿಂಗ್ ಪ್ರೇಯರ್, 7 ದಿವಸ ಫಾಸ್ಟಿಂಗ್ ಪ್ರೇಯರ್, 40 days ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ಮನೇಲಿ ಕೆಲವು ಟೈಮ್ ಹೇಳ್ತಾರೆ, ಯಾರು ಬರಲ್ಲ, 3 ದಿವಸಕ್ಕೆ ಬಂದಿಲ್ಲ, 7 ದಿವಸಕ್ಕೆ ಬಂದಿಲ್ಲ, 40 ದಿವಸ ಇಡ್ತೀರಾ ನೀವು. ಯಾರು ಬರ್ತಾರೆ ಅಲ್ವ, ದೇವ್ರು ಬರ್ತಾರೆ. ಹಲ್ಲೆಲೂಯಾ. ನನಗೆ ಬರಬೇಕಾದ್ರೂ ಬರುತ್ತೆ, ಜನ ಬರ್ತಾರೋ ಬರೋದಿಲ್ವೋ, ದೇವ್ರು ನನ್ನ ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ನಾವು ಜಾಗ ತಗೊಂಡ್ಮೇಲೆ ಪ್ರಾರ್ಥನೆ ಮಾಡ್ದೋ, 40 days ಫಾಸ್ಟಿಂಗ್ ಪ್ರೇಯರ್ ತಗೊಂಡು, 40 days ತಗೊಳ್ಳುವಾಗ ಆ ಜಾಗ ತಗೊಂಡಿದ್ದು ಎಲ್ಲ ಕಾರ್ಯಗಳು ನಮಗೆ, ಮೊದಲನೇ ಸತಿ 40 days ತಗೊಂಡಾಗ ಅದ್ರ ಕಾರ್ಯಗಳು ಮುಗೀತು. 2ನೇ ಸತಿ ನಾವು ತಗೊಳ್ಳೋವಾಗ ನಮ್ಮ ಹತ್ರ ಒಂದು 4 ಲಕ್ಷ ಅಷ್ಟು ಸಾಲ ಇತ್ತು. ಆ ಫಾಸ್ಟಿಂಗ್ ಪ್ರೇಯರ್ ಮುಗಿಯೋ ಅಷ್ಟರಲ್ಲಿ 1 ವರ್ಷದಲ್ಲಿ 2 ಸತಿ ನಾನು 40 days ಫಾಸ್ಟಿಂಗ್ ಪ್ರೇಯರ್ ತಗೊಂಡೆ. 2ನೇ ವರ್ಷದಲ್ಲಿ 1 ಸತಿ ಫಾಸ್ಟಿಂಗ್ ಪ್ರೇಯರ್ ತಗೋ ಅಷ್ಟರಲ್ಲೇ 40 days 1 ಸತಿ ತಗೊಳ್ಳೋ ಅಷ್ಟರಲ್ಲೇ ಎಲ್ಲ ಸಾಲ ನನ್ನ ತೀರೋಯ್ತು. ಹಲ್ಲೆಲೂಯಾ. ಹಲ್ಲೆಲೂಯಾ. ಫಾಸ್ಟಿಂಗ್ ಪ್ರೇಯರ್ನಲ್ಲಿ ಬಲ ಇದೆ. ಫಾಸ್ಟಿಂಗ್ ಪ್ರೇಯರ್ ಇಲ್ಲ ಅಂದರೆ ಸೈತಾನನ ಕಾರ್ಯಗಳನ್ನು, ಕೋಟೆಗಳನ್ನ ಮುರಿದಾಕೋದಕ್ಕೆ ಸಾಧ್ಯ ಇಲ್ಲ. ಯೌವನಸ್ಥರು ಫಾಸ್ಟಿಂಗ್ ಪ್ರೇಯರ್ ತಗೊಳ್ಳಿ, ಸಭೆ ಮಕ್ಕಳು ಫಾಸ್ಟಿಂಗ್ ಪ್ರೇಯರ್ ತಗೊಳ್ಳಿ. ಸಾಧ್ಯ ಆದಷ್ಟು ಫಾಸ್ಟಿಂಗ್ ಪ್ರೇಯರ್ನ ಸಭೆಯಲ್ಲಿ ಮಿಸ್ ಮಾಡಬೇಡಿ. ಸಭೆಯ ಅಭಿವೃದ್ಧಿಗೆ ಫಾಸ್ಟಿಂಗ್ ಪ್ರೇಯರ್ ಒಂದು ದೊಡ್ಡ ಆಶೀರ್ವಾದ. ಅದು ಹೇಗೆ ಆಗಿರುತ್ತೆ ನಮಗೆ ಗೊತ್ತಾಗೋದಿಲ್ಲ. ಹಲ್ಲೆಲೂಯಾ. ಈ ಕೆಲವೊಂದು ತರಕಾರಿಗಳೆಲ್ಲ ಭೂಮಿ ಒಳಗಡೆ ಬೆಳೆದಿರುತ್ತೆ. ಕೆಲವೊಂದು ಆಲೂಗಡ್ಡೆ, ಈ ಮೂಲಂಗಿ, ಅದು ಮಣ್ಣು ಒಳಗಡೆ ಇರುತ್ತೆ. ಕೆಲವೆಲ್ಲ ಹಣ್ಣು ಬಿಡುವಾಗ, ಕಾಯಿ ಬಿಡುವಾಗ ನಮ್ಮ ಕಣ್ಣಿಗೆ ಕಾಣ್ತಾ ಇರುತ್ತೆ, ನೋಡ್ತಾ ಇರ್ತೀವಿ, ಹೂ ಬಿಟ್ಟಿದೆ, ಹಣ್ಣು ಬಿಡುತ್ತೆ, ಕಾಯಿ ಬರುತ್ತೆ ಅಂತ. ಆದರೆ ಕೆಲವು ಗೊತ್ತೇ ಆಗೋದಿಲ್ಲ. ಆ ಥರನೇ ಫಾಸ್ಟಿಂಗ್ ಪ್ರೇಯರ್. ಒಂದು ದಿನ ಅದು ನಮ್ಮ ಹತ್ರ ಒಂದು ಗೆಣಸು ಕೊಟ್ಟರು, ಮರಗೆಣಸು, ಅದನ್ನು ಮನೆ ಹತ್ರ ಹಾಕಿದ್ದು. ನಾನು ಅವ್ರನ್ನ ಕೇಳಿದೆ, ಅವ್ರು ಕೊಟ್ಟಾಗ, ಅಣ್ಣ ಇದು ಹೆಂಗೆ ಗೊತ್ತಾಗುತ್ತೆ ಚೆನ್ನಾಗಿ ಬೆಳೆದಿದೆ ಅಂತ. ಅವ್ರೊಳಗೆ ಮೇಲೆ ಹೂವು ಬರುತ್ತೆ, ಮೇಲೆ ಹೂವು ಬಂದರೆ ಇಲ್ಲಿ ಫುಲ್ಲು ಚೆನ್ನಾಗಿ ಗೆಣಸು ಬೆಳೆದು ಬಿಟ್ಟಿದೆ, ಅವಾಗ ನೀವು ಕಿತ್ಬಿಡಿ, ಹೂವು ಬರೋವರೆಗೂ ವೆಯ್ಟ್ ಮಾಡಿ. ಹಲ್ಲೆಲೂಯಾ. 40 days ತಗೊಳ್ಳಿ, 7 days ತಗೊಳ್ಳಿ, ಉಪವಾಸ ಪ್ರಾರ್ಥನೆಗೆ ಒಪ್ಪಿಸ್ಕೊಡಿ. ದೇವರು ಸಭೆಯಲ್ಲಿ ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಮಹಿಮೆಯಾದ ಕಾರ್ಯನ ಮಾಡ್ತಾರೆ. ನಿಮ್ಮ ಲೈಫ್ನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತೆ, ಆಗದೇ ಇರೋ ಕಾರ್ಯಗಳು ಆಗುತ್ತೆ. ದೇವರು ಇವತ್ತು ಬೆಳಗಿನ ಜಾವದಲ್ಲಿ ಪ್ರಾರ್ಥನೆಯನ್ನು ನಮಗೆ ಒಂದು ದೊಡ್ಡ ಆಯುಧವಾಗಿ ಕೊಟ್ಟಿದ್ದಾರೆ. ಅದು ಹೇಳ್ತಾರೆ ವಜ್ರಾಯುಧ ಅಂತ. ಸೈತಾನನ ಕಾರ್ಯಗಳನ್ನು ಮುರಿದು ಹಾಕುವಂಥ ಒಂದು ವಜ್ರಾಯುಧ ಫಾಸ್ಟಿಂಗ್ ಪ್ರೇಯರ್. ಅದು ದೇವರ ಸಭೆಯಲ್ಲಿ ನಮ್ಮಲ್ಲಿ ಇರುವುದು ತುಂಬ ಆಶೀರ್ವಾದ. ಅದರ ನಂತರ ಮತ್ತಾಯನು ಬರೆದ ಸುವಾರ್ತೆ 26:41 ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡುವಂಥದ್ದು. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಆ ಗೆತ್ಸೆಮನೆ ತೋಟದಲ್ಲಿ ಅವರು ಪ್ರಾರ್ಥಿಸ್ತಾ ಇದ್ದಾರೆ. ಆಗ ಅಲ್ಲಿ ಹೇಳ್ತಿದ್ರೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದೇನು ಮಾಡಿ ಪ್ರಾರ್ಥಿಸಿರಿ, ದೇಹಕ್ಕೆ ಬಲ ಸಾಲದು. ಹಲ್ಲೆಲೂಯಾ. ಆದ್ದರಿಂದ ನಾವೇನು ಮಾಡಬೇಕು? ಎಚ್ಚರವಾಗಿರಬೇಕು. ಪ್ರಾರ್ಥನೆಯಲ್ಲಿ ನಾವು ಎಚ್ಚರವಾಗಿಲ್ಲ ಅಂದರೆ ನಮ್ಮ ಅನೇಕ ಕಾರ್ಯಗಳನ್ನು ನಾವು ಕಳ್ಕೊಳ್ತೀವಿ. ಒಂದು ಹಿರಿಯ ಸೇವಕರು ಹೇಳ್ತಾ ಇದ್ರು, ಅವ್ರು ಹೇಳ್ತಾರೆ, ನಿನಗಾಗಿ ದೇವರು ಇಟ್ಟಿರುವ ಕಿರೀಟವನ್ನು ಏನು ಮಾಡಬೇಡ, ಮತ್ತೊಬ್ಬನು ತೆಗೆದುಕೊಳ್ಳದಂತೆ ಎಚ್ಚರವಾಗಿರು. ಹಲ್ಲೆಲೂಯಾ. ನಿನಗೋಸ್ಕರ ದೇವರು ಇಟ್ಟಿರುವ ಕಿರೀಟವನ್ನು ಮತ್ತೊಬ್ಬನು ತೆಗೆದುಕೊಳ್ಳದಂತೆ ಏನಾಗಿರು? ಜಾಗರೂಕನಾಗಿರು. ನಿನಗೊಂದು ಕಿರೀಟ ಇದೆ, ನಿನಗೊಂದು ಕ್ರೌನ್ ಇದೆ, ನಿನಗೊಂದು ಸಿಂಹಾಸನ ಇದೆ, ನಿನಗೊಂದು ಆಶೀರ್ವಾದ ದೇವರು ಇಟ್ಟಿದ್ದಾರೆ.
ಅದನ್ನು ಸೈತಾನನು ನೀನು ಹೊಂದದ ಹಾಗೆ ಹೋರಾಡ್ತಾನೆ. ನಮ್ಮ ರಕ್ಷಣೆಯನ್ನು ಕಾಯ್ದುಕೊಳ್ಳುವುದು ಮುಖ್ಯ. ಅದಕ್ಕೆ ನಾವು ಮಾಡಬೇಕಾಗಿರೋ ಕಾರ್ಯ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ. ಈ ವಿಷಯದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನೈಟ್ ಪ್ರೇಯರ್, ಆಲ್ ನೈಟ್ ಪ್ರೇಯರ್ ತುಂಬ ಇಂಪಾರ್ಟೆಂಟ್. ಸಭೆಯಲ್ಲಿ ಮತ್ತು ವೈಯಕ್ತಿಕ ಜೀವಿತದಲ್ಲಿ ನೈಟ್ ಪ್ರೇಯರ್ ತುಂಬ ಮುಖ್ಯ. ಈ ವಿಷಯದಲ್ಲಿ ನಾನು ಸಾಕ್ಷಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲು ನಾವು ಇಲ್ಲಿ ಸಭೆ ಪ್ರೇಯರ್ ಕೂಡಿ ಬರ್ತಾಯಿದ್ದು, ಪ್ರತಿ ಎವ್ರಿ ಮಂತು ಅನೇಕ ವರ್ಷಗಳಿಂದ ಇಲ್ಲಿ ನಾವು ಕೂಡಿ ಬಂದು ಪ್ರಾರ್ಥನೆ ಮಾಡ್ತೀವಿ. OH ಪಾಸ್ಟರ್ಸ್ ಫೆಲೋಶಿಪ್ ಪ್ರೇಯರ್ ಇದೆ. ಅಲ್ಲಿ ಒಂದು ಸಾರಿ ಪಾಸ್ಟರ್ ಅವರು ನನಗೆ ಟೀಚ್ ಮಾಡಿದ್ರು. ಪೀಟ್ರ್ ಪಾಸ್ಟರ್ ಅವರು ನಮಗೆ ಪ್ರಸಂಗ ಮಾಡುವಾಗ ಅವ್ರು ಹೇಳ್ಕೊಡುವಾಗ ಹೇಳಿದ್ರು, ಪ್ರತಿ ಶನಿವಾರ ಏನು ಮಾಡಬೇಕು, ಫುಲ್ ನೈಟ್ ನೀವು ಎಚ್ಚರವಾಗಿದ್ದು ದೇವರ ಸಮ್ಮುಖದಲ್ಲಿ ಕಾದಿರುವಾಗ ಆರಾಧನೆ ಚೆನ್ನಾಗಿರುತ್ತೆ, ಸೇವೆ ಆಶೀರ್ವಾದವಾಗಿರುತ್ತೆ. ಅದಕ್ಕಿಂತ ಮುಂಚೆ ನಾವು ಮೊಣಕಾಲು ಹಾಕಿ ಪ್ರೇಯರ್ ಮಾಡ್ತಾಯಿದ್ದೋ, ಬೈಬಲ್ ಓದ್ತಾ ಇದ್ದೋ, ಒಂದು 11 ಗಂಟೆ 11:30 ಈ ಥರ ಮಾಡ್ತಾಯಿದ್ದೋ. ಆದರೆ ಫುಲ್ ನೈಟ್ ಏನು ಮಾಡ್ತಾ ಇರಲಿಲ್ಲ, ದೇವರ ಸಮ್ಮುಖದಲ್ಲಿ ಕಾದಿದ್ದು ಎಚ್ಚರವಾಗಿದ್ದು ಪ್ರೇಯರ್ ಮಾಡ್ತಾ ಇರಲಿಲ್ಲ. ಆದರೆ ಅವರು ಹೇಳ್ಕೊಟ್ಟ ಮೇಲೆ ನಂಗೆ ತುಂಬ ಸಂತೋಷ ಆಯಿತು. ಆವಾಗಿಂದ ನಾನು ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗ್ ಸ್ವಲ್ಪ ನಮಗೆ ಕಷ್ಟ ಆಗಿತ್ತು, ಫುಲ್ ನೈಟ್ ಒಬ್ಬರೇ ಎಚ್ಚರವಾಗಿರೋದು. ನಾವು ನಡೆಸೋದಕ್ಕೆ ಚೆನ್ನಾಗಿರುತ್ತೆ. ಆಲ್ ನೈಟ್ ಪ್ರೇಯರ್ ನಡೆಸುವಾಗ ಸಭೆಯಲ್ಲಿ ಎಲ್ಲ ಜನ ಇರ್ತಾರೆ. ಯಾಕಂದರೆ ನಾವು ಪ್ರೀಚ್ ಮಾಡ್ತಾ ಇರ್ತೀವಿ, ಪ್ರೇಯರ್ ಮಾಡ್ತಾ ಇರ್ತೀವಿ, ಇಲ್ಲ ಹಾಡು ಹೇಳ್ತಾ ಇರ್ತೀವಿ, ನಿದ್ದೆ ಬರೋದಿಲ್ಲ. ಆದರೆ ಒಬ್ಬರೇ ದೇವ್ರ ಸಮ್ಮುಖದಲ್ಲಿ ಬೈಬಲ್ ಹಿಡ್ಕೊಂಡು ಪ್ರಾರ್ಥನೆ ಮಾಡಿ ಕಾದಿರೋದು ಅದು ಸ್ವಲ್ಪ ಕಷ್ಟ. ಯಾರೂ ಇರಲ್ಲ, ಒಬ್ಬರೇ ಆಲಯದಲ್ಲಿ ಕಾದಿರ್ತೀವಿ. ಆದರೆ ದೇವರು ಕೃಪೆ ಕೊಟ್ಟರು. ಅದರ ನಂತರ ನಾವು ನೋಡುವಾಗ ಕೆಲವರು ಸಭೆಗೆ ನಾವು ಹೋಗಿ ಸ್ವಾರ್ಥ ಹೇಳಿರೋದಿಲ್ಲ, ಆದರೆ ಆಟೋಮೆಟಿಕ್ ಜನ ಬರ್ತಾ ಇರ್ತಾರೆ. ಸಭೆಯಲ್ಲಿ ಅದ್ಭುತಗಳಾಗ್ತಾ ಇದೆ, ಆಶೀರ್ವಾದಗಳಾಗ್ತಾ ಇದೆ, ಹೊಸ ಹೊಸ ಜನಗಳು ಬರ್ತಾ ಇದ್ದಾರೆ. ಸಭೆ ಬೆಳೆಯೋದನ್ನು, ನಮ್ಮ ಕುಟುಂಬದಲ್ಲಿ ದೇವ್ರ ಸಮಾಧಾನನ, ಆರೋಗ್ಯನ, ಅದ್ಭುತಗಳನ್ನು ದೇವ್ರು ಮಾಡೋದನ್ನು ನಾನು ನೋಡೋಕ್ಕೆ ಸಾಧ್ಯ ಆಯಿತು. ನೈಟ್ ಪ್ರೇಯರ್ ತುಂಬ ಇಂಪಾರ್ಟೆಂಟ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೈಟ್ ಪ್ರೇಯರ್ ಮಾಡಿ, ಸಭೆಯಲ್ಲಿರುವ ನೈಟ್ ಪ್ರೇಯರ್ಗಳಲ್ಲಿ ನೀವು ಭಾಗವಹಿಸಿ. ಅದು ಇಲ್ಲ ಅಂದರೆ ಶೋಧನೆಯಲ್ಲಿ ನಾವು ಬಿದ್ದು ಹೋಗ್ತೀವಿ. ಇಲ್ಲಿ ಹೇಳ್ತದೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿರು. ಯೇಸು ಸ್ವಾಮಿ ಹೇಳಿದರು. ಅಷ್ಟವರು ಎಚ್ಚರ ಕೊಟ್ಟರು, ಪೇತ್ರ ಏನು ಮಾಡ್ದ, ಬಿದೋಗೋ ಥರ ಆಯಿತು. ಯೇಸು ಸ್ವಾಮಿ ಎಚ್ಚರಿಕೆ ಕೊಟ್ಟು ಯೇಸು ಸ್ವಾಮಿ ಅವನಿಗಾಗಿ ಪ್ರಾರ್ಥನೆ ಮಾಡುವಾಗಲೇ ಅಷ್ಟು ಹೋರಾಟ ಇರುವಾಗ, ಈ ಕಡೆ ಕಾಲದಲ್ಲಿ ಯೌವನಸ್ಥರು, ದೇವರ ಮಕ್ಕಳು, ನೀವೆಷ್ಟು ಎಚ್ಚರವಾಗಿರಬೇಕು. ಯೌವನಸ್ಥರು ಎಷ್ಟು ಎಚ್ಚರವಾಗಿರಬೇಕು. ಯೌವನಸ್ಥರು ಯಾವ ನೆಪ ಹೇಳ್ಬಾರ್ದು. ಏನಾದರೂ ಸ್ಟಡೀಸ್ ಮಾಡಿ, ಏನಾದರೂ ಕೆಲಸಕ್ಕೆ ಹೋಗಿ ನೈಟ್ ಪ್ರೇಯರ್ನಲ್ಲಿ ಇರಿ. ಇಲ್ಲಾಂದರೆ ನೀವು ಪರಿಶುದ್ಧತೆ ಕಳ್ಕೊತೀರಾ. ಎಚ್ಚರವಾಗಿರಬೇಕು. ಸಮಾಧಾನನ ಕಳ್ಕೊಳ್ತೀರಾ. ನಿಮ್ಮ ಕಿರೀಟ, ನಿಮಗಾಗಿ ಇಟ್ಟಿರುವ ಆಶೀರ್ವಾದಗಳು, ಸೈತಾನನ ನಾವು ಜಯಿಸೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಎಚ್ಚರವಾಗಿದ್ದು ಪ್ರಾರ್ಥಿಸುವಾಗ ರಕ್ಷಣೆಯನ್ನು ನಾವು ಕಾಯ್ದುಕೊಳ್ಳುತ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 14ನೇ ಅಧ್ಯಾಯ 23ನೇ ವಾಕ್ಯ. ಮತ್ತಾಯ 14:23 ಯೇಸು ಸ್ವಾಮಿ ಮಾಡಿದ ಪ್ರಾರ್ಥನೆ. ಆತನು ಜನರ ಗುಂಪುಗಳನ್ನು ಕಳುಹಿಸಿಬಿಟ್ಟ ಮೇಲೆ ಪ್ರಾರ್ಥನೆ ಮಾಡುವುದಕ್ಕಾಗಿ, ಹಲ್ಲೆಲೂಯಾ, ಅನೇಕ ವಿಧವಾದ ಪ್ರಾರ್ಥನೆಗಳ ಬಗ್ಗೆ ನಾವು ನೋಡ್ತಾ ಇದ್ದೀವಿ. 7 ಟೈಪ್ಸ್ ಆಫ್ ಪ್ರೇಯರ್, 7 ವಿಧವಾದ ಪ್ರಾರ್ಥನೆ. ಪ್ರತಿದಿನ ದಾನಿಯೇಲ ಪ್ರಾರ್ಥನೆ ಮಾಡಿದ್ರು. ಯೇಸು ಸ್ವಾಮಿ ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡಿದ್ರು. ಆಮೇಲೆ ನೋಡ್ತಾ ಇದ್ದೀವಿ, ಉಪವಾಸವಿದ್ದು ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದರು. ಅದರ ನಂತರ ಯೇಸು ಸ್ವಾಮಿ ಆಲೋಚನೆ ಕೊಡ್ತಾ ಇದ್ದಾರೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ. ಅದರ ನಂತರ ಇಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಒಂದು ದೊಡ್ಡ ಅದ್ಭುತ ಕಾರ್ಯ ಮಾಡಿದ್ದಾರೆ. 5,000 ಜನರಿಗೆ ಆಹಾರ ಕೊಟ್ಟಿದ್ದಾರೆ. ಅಲ್ಲಿ ಆಲ್ರೆಡಿ 1,000 ಗಟ್ಟಲೆ ಜನ ಇದ್ದಾರೆ. ಯೇಸು ಸ್ವಾಮಿ ಬ್ಯುಸಿಯಾಗಿರಲಿಲ್ಲ. ಹಲ್ಲೆಲೂಯಾ. ನಾನು ಒಂದು ದೊಡ್ಡ ಸೇವಕರಿಗೆ ನಾನು ಟ್ರಾನ್ಸ್ಲೇಷನ್ ಮಾಡಿದೆ. ಫಾರಿನರ್ಸ್ ಚೆನ್ನಾಗಿ ಟೀಚ್ ಮಾಡ್ತಾಯಿದ್ರು. ಆಗ ಒಂದು ಸೆಮಿನಾರ್ಗೆ ತುಂಬ ಪಾಸ್ಟರ್ಸ್ಗಳೇ ಬರ್ತಾ ಇರಲಿಲ್ಲ. ಸೇವಕರುಗಳೇ ತುಂಬ ಆಬ್ಸೆಂಟ್ ಆಗೋರು. ಅವ್ರಿಗೆ ಒಳ್ಳೆ ಊಟ ಕೊಟ್ಟು, ಅವ್ರಿಗೆ ಒಳ್ಳೆ ಅಕಾಮಿಡೇಷನ್ ಕೊಟ್ಟು, ಅವ್ರು ಬರಬೇಕಂತೇಳಿ ಬಂದರೆ ಒಳ್ಳೆ ಗಿಫ್ಟ್ ಎಲ್ಲ ಕೊಟ್ಟು ಅವ್ರನ್ನ ಕರೆಸ್ತಾಯಿದ್ರು. ಏನು ಇವರು ಅದು ಆದರೂ ಬರ್ತಾ ಇಲ್ವಲ್ಲ. ಅವ್ರು ಪಾಸ್ಟರ್ ಕೇಳ್ತಾಯಿದ್ರು, ವೈ ಪಾಸ್ಟರ್, ಯಾಕೆ ಈ ಥರ ಆಗ್ತಾಯಿದೆ? ಅವ್ರು ಬ್ಯುಸಿ ಆಗಿದ್ದಾರೆ ಪಾಸ್ಟರ್ ಅಂತ ನಾನು ಹೇಳಿದೆ. ದೇ ಆರ್ ವೆರಿ ಬ್ಯುಸಿ, ಅವ್ರು ಬ್ಯುಸಿ ಪಾಸ್ಟರ್ಸ್ ಅಂತ ಹೇಳಿದೆ.
ಆಗ ಅವರೊಂದು ಆಲೋಚನೆ ನಾನು ಕೇಳಿದ್ರು, ಶ್ರೀಧರ್, ಎ ಬ್ಯುಸಿ ಪಾಸ್ಟರ್ ಈಸ್ ಎ ನಾಟ್ ಎ ಗುಡ್ ಪಾಸ್ಟರ್. ಅಲ್ಲೇಲೂಯ, ಅಲ್ಲೇಲೂಯ. ನಾನು ಅದನ್ನು ನಿಮಗೆ ಬೇರೆ ಥರ ಹೇಳ್ತೀನಿ, ಎ ಬ್ಯುಸಿ ಬಿಲೀವರ್ ಈಸ್ ಎ ನಾಟ್ ಎ ಗುಡ್ ಬಿಲೀವರ್. ಅಲ್ಲೇಲೂಯ. ಎಲ್ಲರೂ ಹೇಳ್ಬೇಕು ನೀವು, ಅಲ್ಲೇಲೂಯ. ಅಷ್ಟು ಪ್ರೇಯರ್ ಇದೆ ಅಂತ ಹೇಳುವಾಗ, ಅದಿದೆ ಇದಿದೆ ಅಂತ ಹೇಳುವಾಗ ಬಿಸಿ ಅಂತ ಯಾರು ಬಾಯಿನಲ್ಲಿ ಹೇಳಿದ್ರೆ, ಅಲ್ಲೇಲೂಯ. ಒಬ್ರು ಹೇಳಿದೆ, ಬ್ಯುಸಿಯಾಗಿದ್ದೀರ ಅಂತ. ಇಲ್ಲ, ತಣ್ಣಗೆ ಇದ್ದೀನಿ. ಇಲ್ಲ, ನಾವು ತಣ್ಣಗೆ ಇದ್ದೀವಿ, ಬಿಸಿಯಾಗಿಲ್ಲ ಅಂದರು. ಅವ್ರು ಕನ್ನಡದಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ. ನೀವು ತಣ್ಣಗಿದ್ದೀರೋ ಬಿಸಿಯಾಗಿದ್ದೀರೋ ಗೊತ್ತಿಲ್ಲ, ಆದರೆ ದೇವರ ಸಮ್ಮುಖದಲ್ಲಿ ಇರಬೇಕು. ಬಿಸಿ ಬಿಸಿ ಬಿಸಿ, ನಾವು ತುಂಬ ಇದಾಗಿದ್ದೀವಿ, ತುಂಬ ಚಟುವಟಿಕೆ ಆಗಿದ್ದೀವಿ, ಅದು ಬೇಕೇ ಆಗಿಲ್ಲ. ಒಂದು ಹಿರಿಯ ಪ್ರಸಂಗಿ ಅವ್ರ ಮೆಸೇಜ್ ಕೇಳ್ತಾ ಇದ್ದೆ. ಅವರು ಪ್ರೇಯರ್ಗೆ ಬನ್ನಿ ಅಂತ ಕರೆದ್ರಲ್ಲೇ ನಾವು ಸ್ವಲ್ಪ ಬ್ಯುಸಿಯಾಗಿದ್ದೀವಿ, ಕೆಲಸ ಐತೆ ಅಂತ. ಆ ಪಾಸ್ಟರ್ ಸೇವಕರು ಏನು ಹೇಳಿದ್ರು ಗೊತ್ತಾ? ನೀವು ಸತ್ತು ನಿಮ್ಮನ್ನು ತಗೊಂಡೋಗಿ ಸಮಾಧಿನಲ್ಲಿ ಇಡೋವರೆಗೂ ನಿಮ್ಮ ಕೆಲಸ ಇರುತ್ತೆ. ಅಲ್ಲೇಲೂಯ. ಕೆಲಸ ಎಲ್ಲಿವರೆಗೂ ಇರುತ್ತೆ ನಿಮಗೆ? ಬ್ಯುಸಿ ಎಲ್ಲಿವರೆಗೂ ಇರುತ್ತೆ? ನೀವು ಸತ್ತು 4 ಜನ ನಿಮ್ಮ ತಗೊಂಡೋಗಿ ಗುಂಡಿನಲ್ಲಿ ಹಾಕಿ ಮುಚ್ಚೋವರೆಗೂ ನಿಮ್ಮ ಕೆಲಸ ಇರುತ್ತೆ. ಅಲ್ಲೇಲೂಯ. ಬ್ಯುಸಿ ಇರುತ್ತೆ. ಅಲ್ಲೇಲೂಯ. ನೆಪ ಹೇಳ್ಬಾರ್ದು. ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಗೆ ಬರಬೇಕು. ಯೇಸು ಸ್ವಾಮಿ 5,000 ಜನ ಅದ್ಭುತ ಮಾಡಿದ್ದಾರೆ. ಜನ ಎಲ್ಲ ಕರ್ಕೊಂಡೋಗಿ ಯೇಸು ಸ್ವಾಮಿನ ರಾಜನೇ ಮಾಡ್ಬೇಕಂತಿದ್ದಾರೆ. ಅಲ್ಲಿ ಮೇಲ್ಗಡೆ ನೀವು ಓದಿ ನೋಡುವಾಗ ಆ ಒಂದು ಸಂಭವ ನಡೆದಿದೆ. ಆದರೆ ಯೇಸು ಸ್ವಾಮಿ ಎಲ್ಲವನ್ನು ಬಿಟ್ಟು ಹೋಗಿ ದೇವ್ರ ಸಮ್ಮುಖದಲ್ಲಿದ್ದಾರೆ. ಎಲ್ಲವನ್ನು ಬಿಟ್ಟು ಹೋಗಿ ಏಕಾಂತವಾಗಿ ದೇವರ ಪಾದದಲ್ಲಿ ಅವರು ಕಾದಿದ್ದಾರೆ. ನಿಮಗೆ ಪರ್ಸ್ನಲ್ ಪ್ರೇಯರ್ ಅಂತ ಒಂದು ಇದೆಯಾ? ನಿಮ್ಮ ಕುಟುಂಬದಲ್ಲಿ ವೈಯಕ್ತಿಕ ಪ್ರೇಯರ್ ಅಂತ ಇದೆಯಾ? ನಿಮ್ಮ ಜಾಬ್ ಅಥವಾ ನಿಮ್ಮ ಬಿಸ್ನೆಸ್, ನಿಮ್ಮ ಫ್ಯಾಮಿಲಿ ಲೈಫ್ ಅಥವಾ ನಿಮ್ಮ ಸೇವೆ ಆಶೀರ್ವಾದವಾಗಿದೆಯಾ? ನಾವು ನಮ್ಮನ್ನು ಇವತ್ತು ಚೆಕ್ ಮಾಡ್ಕೊಳ್ಳೋಣ, ಪರೀಕ್ಷೆ ಮಾಡ್ಕೊಳ್ಳೋಣ. ವೈಯಕ್ತಿಕ ಪ್ರಾರ್ಥನೆ, ಏಕಾಂತವಾದ ಪ್ರಾರ್ಥನೆ, ಪರ್ಸ್ನಲ್ ಪ್ರೇಯರ್ ತುಂಬ ನಮಗೆ ಮುಖ್ಯವಾದದ್ದು. ಇಲ್ಲಿ ಯೇಸು ಸ್ವಾಮಿ ಅದನ್ನು ಮಾಡಿದ್ರು. ಅದನ್ನೇ ನಮಗೆ ಈ ಸ್ಥಳದಲ್ಲಿ ನಾವು ನೋಡೋರಾಗಿದ್ದೇವೆ. ಇನ್ನೊಂದು ಕಾರ್ಯ ನಾವು ನೋಡೋಣ. ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡೋಣ. ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ್ದನ್ನು ನಾವು ನೋಡೋಣ. ಇಲ್ಲಿ ಯೇಸು ಸ್ವಾಮಿ ಏಕಾಂತವಾಗಿ ಅವರು ಪ್ರಾರ್ಥನೆ ಮಾಡಿದರು. ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯದಲ್ಲಿ ನಾವು ನೋಡೋಣ. ಆ ಸ್ತೇಫನನ್ನು ಸಾಯುವಂಥ ಒಂದು ಸಮಯದಲ್ಲಿ ಕೂಡ ಅವನು ಹೇಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನಂದರೆ, ಮೊಣಕಾಲೂರಿಕೊಂಡು ಅವನು ಪ್ರಾರ್ಥನೆ ಮಾಡಿ ತನ್ನ ಪ್ರಾಣವನ್ನು ಬಿಡುವುದನ್ನು ನಾವು ಈ ಸ್ಥಳದಲ್ಲಿ ನಾವು ನೋಡೋರಾಗಿದ್ದೀವಿ. ಈ ಒಂದು ಸ್ಥಳದಲ್ಲಿ ನೋಡುವಾಗ 59ನೇ ವಾಕ್ಯ ಓದೋಣ. 59. ಹಾಂ ಹಾಂ ಹ್ಞೂ 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 ಹಾಂ ಹಾಂ ಹ್ಞೂ ಹಲ್ಲೆಲೂಯ. ಈ ಒಂದು ಅಪೊಸ್ತಲರ ಕೃತ್ಯದಲ್ಲಿ ಓದುವಾಗ ಎಲ್ಲಿ ನೋಡಿದ್ರು ಮೊಣಕಾಲೂರಿಕೊಂಡು ಮೊಣಕಾಲೂರಿಕೊಂಡು ಮೊಣಕಾಲೂರಿಕೊಂಡು. ಹಲ್ಲೆಲೂಯ. ಒಂದ್ಸತಿ ಹೇಳ್ತೀರಾ ನೀವು? ಮೊಣಕಾಲೂರಿಕೊಂಡು ಪಕ್ಕದಲ್ಲಿರೋರಿಗೆ ಹೇಳಿ, ಮೊಣಕಾಲೂರಿ ಪ್ರೇಯರ್ ಮಾಡು. ನೀಲ್ ಡೌನ್ ಅಂಡ್ ಪ್ರೇ. ಹಲ್ಲೆಲೂಯ. ಸೋಫಾ ಮೇಲೆ, ಚೇರ್ ಮೇಲೆ ಸ್ವಲ್ಪ ಕಮ್ಮಿ ಮಾಡು. ನೀಲ್ ಡೌನ್ ಮಾಡಿ ಏನು ಮಾಡು? ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡು. ನಾನು ಬ್ಯಾಂಗ್ಳೂರ್ನಲ್ಲಿದ್ದಾಗ ಒಬ್ರು ಹೇಳಿದ್ರು, ಏನು ಏಸಪ್ಪ ನಿನ್ಗೆ ಪನಿಷ್ಮೆಂಟ್ ಕೊಟ್ಟಿದ್ದಾರಾ? ಸ್ಕೂಲ್ನಲ್ಲಿ ಅವ್ರ ಸ್ಕೂಲ್ ಹುಡುಗರು ಏನು ಹೇಳ್ತಾ ಇದ್ದಾರೆ, ಅವ್ರು ಏನಾದರೂ ತಪ್ಪು ಮಾಡಿದ್ರೆ ಮೇಡಮ್ ಏನು ಮಾಡ್ತಾರೆ, ಹೊರಗಡೆ ಏನಾದರೂ ನೀಲ್ ಡೌನ್ ಮಾಡಿಸ್ಬಿಡ್ತಾರೆ ಕೈ ಎತ್ತಿ. ಇವಾಗ ನಾವು ಪ್ರಾರ್ಥನೆ ಮಾಡುವಾಗ ನೀಲ್ ಡೌನ್ ಮಾಡಿ ಕೈ ಎತ್ಕೊಂಡಿರ್ತೀವಿ. ಅವರು ಪಾಪ ಮಾಡಿ ತಪ್ಪು ಮಾಡಿದಾಗ ಅದು ಪನಿಷ್ಮೆಂಟು. ಆದರೆ ನಮ್ಮ ರಾಜಾದಿರಾಜನು, ದೇವಾದಿ ದೇವನು, ಅವ್ರು ನಮ್ಮ ಮುಂದೆ ಬಂದಿರುವಾಗ ನಾನು ಸರೆಂಡರ್ ಎಂಬುದಾಗಿ, ದೇವರೇ ನಾನು ಏನೂ ಇಲ್ಲ ಕರ್ತನೆ, ನೀನೇ ನನ್ನ ಅರಸನು, ನೀನೇ ನನ್ನ ಸ್ತುತಿಗೆ ಯೋಗ್ಯನು ಎಂಬುದಾಗಿ ಆತನ ಮುಂದೆ ನಾವು ಮೊಣಕಾಲೂರವರಾಗಿದ್ದೇವೆ. ಈ ಒಂದು ಅಪೊಸ್ತಲರ ಕೃತ್ಯ ಪುಸ್ತಕವನ್ನು ಓದುವಾಗ ಇದಕ್ಕೆ ಇನ್ನೊಂದು ಹೆಸರಿದೆ. ಅದು ಅಪೊಸ್ತಲರ ಕೃತ್ಯ ಅಲ್ಲ, ಪವಿತ್ರಾತ್ಮನ ಕೃತ್ಯಗಳು. ಇದು ಆ್ಯಕ್ಟ್ಸ್ ಆಫ್ ದ ಅಪೋಸ್ಟಲ್ಸ್ ಅಲ್ಲ, ಆ್ಯಕ್ಟ್ಸ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ಒಂದು ಕಾರ್ಯಗಳು, ಪವಿತ್ರಾತ್ಮನ ಕೃತ್ಯಗಳು. ಪವಿತ್ರಾತ್ಮನ ಕೃತ್ಯಗಳೆಂದ್ರೇನು? ಪವಿತ್ರಾತ್ಮನ ಕೃತ್ಯಗಳು ಎಲ್ಲಿ ಬರುತ್ತೋ ಅಲ್ಲಿ ತಗ್ಗಿಸುವಿಕೆ ಬರುತ್ತೆ. ಇದೇ ಅಪೊಸ್ತಲರ ಕೃತ್ಯದಲ್ಲಿ ನೀವು ಓದ್ತಾ ಇರುವಾಗ
ಪೇತ್ರನು ಒಂದು ಜಾಗದಲ್ಲಿ ಹೋಗಿ ಮೊಣಕಾಲು ಹಾಕಿ ಅವ್ರು ಪ್ರಾರ್ಥನೆ ಮಾಡ್ತಾರೆ. ಅವರು ಪ್ರಾರ್ಥನೆ ಮಾಡುವಾಗ ಸತ್ತು ಹೋಗಿದ್ದಂಥ ಒಂದು ಸ್ತ್ರೀ ದೋರ್ಕಾಳು ತಬ್ಬಿತಾಳು ಏನು ಮಾಡ್ತಾ ಇದ್ದಾಳೆ? ಎದ್ದೇಳ್ತಾ ಇದ್ದಾಳೆ. ಹಲ್ಲೆಲೂಯ. ಅಲ್ಲಿ ಪೇತ್ರನು ಇರುವುದರ ನಿಮಿತ್ತ ಅಲ್ಲಿ ನಾವು ನೋಡ್ತಾ ಇದ್ದೀವಿ 9ನೇ ಅಧ್ಯಾಯದಲ್ಲಿ 36ನೇ ವಾಕ್ಯ, ಮನೇಲಿ ನೀವು ಓದ್ಕೊಳ್ಳಿ. 36ರಿಂದ 43ವರೆಗಿದೆ. ಅಲ್ಲಿ ಹೋಗಿ ಸತ್ತು ಹೋಗಿದ್ದಾಳೆ ತಬ್ಬಿತಾಳು. ಅವ್ರು ಹೇಳ್ತಾ ಇದ್ದಾರೆ ಪೇತ್ರನನ್ನ ಕರೆಸಿ. ಎಂಥ ಒಂದು ನಂಬಿಕೆ! ಹಲ್ಲೆಲೂಯ. ಏನಾದರೂ ಪ್ರಾಬ್ಲಮ್ ಅಂದರೆ ಪಾಸ್ಟರ್ನ ಕರೆಸ್ತೀವ, ದೇವ ಸೇವಕರಿಗೆ ಘನತೆಯನ್ನು ಕೊಡ್ತಾ ಇದ್ದೀವ, ಗೌರವನ ಕೊಡ್ತಾ ಇದ್ದೀವ. ಯಾರಾದರೂ ಏನಾದ್ರು ಪ್ರಾಬ್ಲಮ್ ನಾವೇನು ಮಾಡ್ತೀವಿ? ಮೊದಲು ಶಾಮಿಯಾನಕ್ಕೆ ಫೋನ್ ಮಾಡು, ಮೊದಲು ನೆಂಟರಿಗೆಲ್ಲ ಏನು ಮಾಡು, ಕರೆ ಮಾಡಿಬಿಡಿ. ಯಾವತ್ತು ನಾವು ಎತ್ತೋಣ, ಎಲ್ಲಿ ಮೂಣಿಡೋಣ, ಯಾವ ಬರಿಯಲ್ನಲ್ಲಿ ಇದು ಮಾಡೋಣ, ಆರ್ಡ್ರ್ ಕೊಡೋಣ. ಅವ್ರು ಆ ಥರ ಯೋಚನೆ ಮಾಡಲಿಲ್ಲ. ದೇವ ಸೇವಕರು ಎಲ್ಲಿದ್ದಾರೆ? ಪಾಸ್ಟರ್ ಎಲ್ಲಿದ್ದಾರೆ? ಪಾಸ್ಟರ್ ಪೀಟರ್ ಎಲ್ಲಿದ್ದಾರೆ? ಅವ್ರಿಗೆ ಕರೀತಾ ಇದ್ದಾರೆ. ಅವ್ರು ಬಂದು ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡಿ ತಿರುಗಿ ನೋಡಿ ತಬ್ಬಿತಾ ಎದ್ದೇಳು ಅನ್ನುವಾಗ ಆಕೆ ಎದ್ದು ಕೂತುಕೊಳ್ಳುವುದನ್ನು ನಾವು ನೋಡ್ತಾ ಇದ್ದೀವಿ. ಎಂಥ ಮಹಿಮೆ! ಹಲ್ಲೆಲೂಯ. ಪ್ರಾರ್ಥನೆಯಲ್ಲಿ ಉಜ್ಜೀವನ, ಮೊಣಕಾಲಿನ ಪ್ರಾರ್ಥನೆಯಲ್ಲಿ ಉಜ್ಜೀವನ. ನಾವು ಪ್ರಾರ್ಥನೆ ಮಾಡ್ತೀವಿ. ಈಗಿನ ಕಾಲದಲ್ಲೆಲ್ಲ ತುಂಬ ಸ್ಟೈಲ್ ಆಗಿಬಿಟ್ಟಿದೆ, ಮೊಣಕಾಲು ಹಾಕೋದೇ ಇಲ್ಲ. ಹಲ್ಲೆಲೂಯ. ದೇವ್ರ ಕೃಪೆಯಿಂದ ನಮ್ಮ ಸಭೆಯಲ್ಲಿ ಜನ ಕಡಿಮೆ ಇರೋದ್ರಿಂದ ಜಾಗ ಜಾಸ್ತಿ ಇದೆ. ಅದರಿಂದ ಬಂದ ತಕ್ಷಣ ಸಾಧ್ಯ ಆದಷ್ಟು ಒಂದು 20 ಮಿನಿಟ್ಸ್, ಒಂದು 10 ನಿಮಿಷ, 1/4 ಗಂಟೆ ಏನು ಮಾಡಬೇಕು? ಮೊಣಕಾಲು ಹಾಕಿ ಕೈಗಳನ್ನೆತ್ತಿ ಸ್ತೋತ್ರ ಮಾಡಿ. ನಿಮಗೇನು ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಯೇಸುವೇ ಸ್ತೋತ್ರ ಅಂತೇಳಿ, ತಂದೆಯೇ ಸ್ತೋತ್ರ ಅಂತೇಳಿ, ಪರಿಶುದ್ಧಾತ್ಮನೇ ಸ್ತೋತ್ರ ಅಂತೇಳಿ, ಆಗಲೇ ನಿಮ್ಮ ಮೇಲೆ ಅಭಿಷೇಕ ಬರುತ್ತೆ. ಹಲ್ಲೆಲೂಯ. ಅನೇಕರು ಇನ್ನೂ 10 ವರ್ಷ ಆಯಿತು, 20 ವರ್ಷ ಆಯಿತು ಚರ್ಚಿಗೆ ಬರ್ತಾ ಇದ್ದಾರೆ, ಅಭಿಷೇಕ ಇಲ್ಲ. ಅಲ್ಲಿ ಪವಿತ್ರ ಆತ್ಮನ ಅನ್ಯ ಭಾಷೆ ಇಲ್ಲ, ಆತ್ಮನ ವರಗಳು ಇಲ್ಲ, ಲೈಫ್ ಚೇಂಜಿಂಗ್ ಕಾರ್ಯಗಳು ಏನೂ ಇಲ್ಲ. ಕಾರಣ ಏನು? ಮೊದಲಲ್ಲಿ ಮೊಣಕಾಲು ಇರೋದೇ ಇಲ್ಲ. ಹಲ್ಲೆಲೂಯ. ತಗ್ಗಿಸುವಿಕೆ, ಪರ್ಸ್ನಲ್ ಕುಟುಂಬ ಪ್ರಾರ್ಥನೆ ಇರಲಿ, ಸಾಧ್ಯ ಆದರೆ ಮೊಣಕಾಲು ಹಾಕಿ ಚರ್ಚಿನಲ್ಲಿ ಆಗಲಿ, ಉಪವಾಸ ಪ್ರಾರ್ಥನೆಲಾಗಿ ಸಾಕಷ್ಟು ಚೆನ್ನಾಗಿ ಮೊಣಕಾಲು ಹಾಕಿ ದೇವರು ಆಶೀರ್ವದಿಸುವಂಥವರಾಗಿದ್ದಾರೆ. ಹಲ್ಲೆಲೂಯ. ಎಲ್ಲ ವಾಕ್ಯಗಳನ್ನು ನಾನು ರೆಫರೆನ್ಸ್ ಜಾಸ್ತಿ ಇದೆ. ಕಡೆಯದಾಗಿ 7ನೇದಾಗಿ ನಮಗೊಂದು ಸಮಯ, ಒಂದು ನಿಗದಿತ ಸಮಯ ಇರಬೇಕು. ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯದಲ್ಲಿ ಇದು ಪೇತ್ರನು ಮತ್ತು ಯೋಹಾನನ್ ಏನು ಮಾಡ್ತಾಯಿದ್ರು? 3ನೇ ಸಮಯದ 3 ಗಂಟೆಗೆ ಸರಿಯಾಗಿ ದೇವರ ಆಲಯಕ್ಕೆ ಏನು ಮಾಡ್ತಾಯಿದ್ರು? ಹೋಗ್ತಾ ಇದ್ರು. ನಮಗೆ ಪ್ರೇಯರ್ ಟೈಮ್ ಅಂತ ಒಂದಿರಬೇಕು, ಪ್ರೇಯರ್ ಪ್ಲೇಸ್ ಅಂತ ಒಂದಿರಬೇಕು. ಎಲ್ಲ ಪ್ಲೇಸ್ನಲ್ಲಿ ಅಲ್ಲ, ನಮಗಂತ ಒಂದು ಪ್ಲೇಸ್, ಒಂದು ಟೈಮ್. ಆ ಟೈಮ್ನಲ್ಲಿ ಯಾರು ನಮಗೆ ಡಿಸ್ಟರ್ಬ್ ಮಾಡಬಾರ್ದು, ನಮ್ಗೆ ಯಾರು ಡಿಸ್ಟರ್ಬ್ ಮಾಡಬಾರ್ದು. ಎಲ್ಲರಿಗೂ ಗೊತ್ತು ಈ ಟೈಮ್ನಲ್ಲಿ ಅಂದರೆ ಅವ್ರು ಪ್ರೇಯರ್ ಮಾಡ್ತಾ ಇರ್ತಾರೆ, ಅವ್ರು ದೇವರ ಆಲಯದಲ್ಲಿ ಇರ್ತಾರೆ, ಇಲ್ಲ ಅವ್ರು ಪ್ರೇಯರ್ ರೂಮಲ್ಲಿ ಇರ್ತಾರೆ, ಈ ಥರ ಅವ್ರು ಪ್ರೇಯರ್ನಲ್ಲಿ ಇರ್ತಾರೆ. ಅವ್ರಿಗೆ ನಾವು ಫೋನ್ ಮಾಡಬಾರ್ದು ಅಥವಾ ಅವ್ರನ್ನ ನೋಡೋಕ್ಕಾಗೋದಿಲ್ಲ. ಕೆಲವ್ರಿಗೆ ಗೊತ್ತಾಗ್ತದೆ ಶನಿವಾರ ಅಂದರೆ ಪಾಸ್ಟರ್ ಬರಲ್ಲ, ಅವರು ಶನಿವಾರ ನೈಟ್ ಬರೋದಿಲ್ಲ, ಭಾನುವಾರ ಆದರೂ ಬರೋದಿಲ್ಲ, ಏನೇ ಆದರೂ ಬರೋದಿಲ್ಲ. ಅವ್ರು ಪ್ರಾರ್ಥನೆಯಲ್ಲಿರ್ತಾರೆ, ದೇವ್ರ ಸಮ್ಮುಖದಲ್ಲಿರ್ತಾರೆ. ಬೇಕಾದರೆ ನಾವೇ ಹೋಗ್ಬೇಕು, ಅವ್ರು ಟೈಮ್ ಕೊಡೋದಿಲ್ಲ ನಮಗೆ. ಬೇರೆ ದಿನದಲ್ಲಿ ನಾವು ಮಾಡ್ಕೊಳ್ಬೇಕು. ಹೇಗಿದ್ದೀವಿ ನಾವು? ನಮಗೆ ಪ್ರೇಯರ್ ಅಂತ ಒಂದು ಟೈಮ್ ಇದೆಯಾ? ನಿಮ್ಮ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆಗೆ ಒಂದು ಸಮಯ ಇದೆಯಾ? ನಿಮಗೆ ಒಂದು ಪ್ಲೇಸ್ ಇದೆಯಾ ಪ್ರಾರ್ಥನೆ ಮಾಡೋದಕ್ಕಾಗಿ? ಪ್ರತಿದಿನ ಒಂದೊಂದು ದಿವಸ ಒಂದೊಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡೋದಲ್ಲ. ಅನೇಕ ಸಮಯದಲ್ಲಿ ನಿಮಗೆ ಒಂದು ವೇಳೆ ಚರ್ಚ್ ಹತ್ರ ಇದ್ದರೆ ಪ್ರತಿದಿನ ಚರ್ಚಿಗೆ ಬಂದು ಪ್ರೇಯರ್ ಮಾಡಿ, ತುಂಬ ಸಂತೋಷ. ಅದು ಡೈಲಿ ಚರ್ಚಿಗೆ ಬಂದು ಪ್ರಾರ್ಥನೆ ಮಾಡೋ ಆಶೀರ್ವಾದ ಥರ ಬೇರೆ ಆಶೀರ್ವಾದನೇ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಇದು ಒಳ್ಳೆಯ ಅವಕಾಶ. ನಿಮಗೆ ಒಂದು ವೇಳೆ ಚರ್ಚು ಹತ್ರ ಇದ್ದರೆ ಪ್ರತಿದಿನ ಬಂದು, ಬೆಳಗ್ಗೆ ಆಗಲಿ, ಮಧ್ಯಾಹ್ನ ಆಗಲಿ, ಸಂಜೆ ಆಗಲಿ, ಯಾವಾಗಲೂ ಒಂದ್ಸತಿ ಯಾರ ಹತ್ರನಾದ್ರೂ ಒಬ್ಬ ಹತ್ರ ಈಸ್ಕೊಂಡು ಬಂದಲ್ಲಿ ಪ್ರೇಯರ್ ಮಾಡಿ. ತುಂಬ ಆಶೀರ್ವಾದ. ಮನೆ ಅಂತ ಹೇಳುವಾಗ ಅದಕ್ಕೆ ಒಂದು ಇದಿದೆ ಅನೇಕ. ಇದೊಂದು ಕಿಚನ್ ಅಂದರೆ ಅಲ್ಲಿ ಹೋಗೋ ತಿನ್ನೋದು ಮಾಡೋದು, ಅದು ಒಂದು ಜ್ಞಾಪ. ಹಾಲ್ ಅಂದರೆ ಟಿ ವಿ ನೋಡೋದು, ಬದ್ದವ್ರನ್ನ ಕರ್ಸ್ಕೊಳ್ಳೋದು, ಈ ಯೋಚನೆಗಳೇ ಬರುತ್ತೆ. ಆದರೆ ದೇವರ ಆಲಯಕ್ಕೆ ಬಂದಾಗಲೇ ದೇವ ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಳ್ಳುತ್ತೆ. ನಮ್ಮ ರಕ್ಷಣೆಯನ್ನು ನಾವು ಕಾಪಾಡಿಕೊಳ್ಳೋದಕ್ಕೆ 3 ಕಾರ್ಯಗಳಿದೆ. ಮೊದಲನೇ ಕಾರ್ಯ ನಾವು ಹೋರಾಡುವುದು, 2ನೇ ಕಾರ್ಯ ನಾವು ಪ್ರಾರ್ಥಿಸುವುದು, 3ನೇ ಕಾರ್ಯ ದೇವರ ವಾಕ್ಯಗಳನ್ನು ನಾವು ಧ್ಯಾನಿಸುವುದು.
ದೇವರ ವಾಕ್ಯಗಳನ್ನು ಪ್ರತಿದಿನ ನಾವು ಧ್ಯಾನ ಮಾಡುವವರಾಗಿ ಕಾಣಲ್ಪಡಬೇಕು. 2 ತಿಮೋಥಿ 1ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನಾವು ನೋಡಿದ್ದೇವೆ. ಆ ವಾಕ್ಯನ ಮತ್ತೊಂದು ಸಾರಿ ಓದಿ ನಾವು ಪ್ರಾರ್ಥನೆ ಮಾಡಿ ನಾವು ಮುಗಿಸೋಣ. 2 ತಿಮೋಥಿ 1ನೇ ಅಧ್ಯಾಯ 14ನೇ ವಾಕ್ಯ. ಹ್ಮ್ 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 ಹಲ್ಲೆಲೂಯಾ. ನಿಮಗೆ ಒಂದು ಶ್ರೇಷ್ಠವಾದದ್ದು ಕೊಡಲ್ಪಟ್ಟಿದೆ. ನಿಮಗೆ ಶ್ರೇಷ್ಠವಾದ ರಕ್ಷಣೆ ಕೊಡಲ್ಪಟ್ಟಿದೆ. ನೀವು ಪರಿಶುದ್ಧವಾಗಿ ಜೀವಿಸೋದಕ್ಕಾಗಿ, ದೇವರಿಗಾಗಿ ದೊಡ್ಡ ಕಾರ್ಯಗಳನ್ನ ಮಾಡೋದಕ್ಕಾಗಿ ದೇವರು ನಿಮ್ಮನ್ನು ಆರಿಸ್ಕೊಂಡಿದ್ದಾರೆ. ನಿಮ್ಮ ರಕ್ಷಣೆಯನ್ನು ಕಾಪಾಡ್ಕೊಳ್ಳಿ. ವಿಲಿಯಂ ಕೇರಿ ಅವರು ಈ ಥರ ಹೇಳಿದರು, ಎಕ್ಸ್ಪೆಕ್ಟ್ ಗ್ರೇಟ್ ಥಿಂಗ್ ಫ್ರಮ್ ದ ಲಾರ್ಡ್, ಅಚೀವ್ ಗ್ರೇಟ್ ಥಿಂಗ್ ಫಾರ್ ದ ಲಾರ್ಡ್. ಈ ಚರಿತ್ರೆನ ನಾವು ತಿಳ್ಕೊಳ್ಳಿಲ್ಲ ಅಂದರೆ ನಾವು ಚರಿತ್ರೆನ ನಾವು ಸ್ಥಾಪನೆ ಮಾಡೋಕ್ಕಾಗೋದಿಲ್ಲ. ಅಪೊಸ್ತಲರ ಕೃತ್ಯ, ಚರ್ಚ್ ಹಿಸ್ಟ್ರಿ, ಸಭಾ ಚರಿತ್ರೆ, ಇಂಥ ಒಂದು ಸಭಾ ಚರಿತ್ರೆ ಬೇರೆ ಎಲ್ಲೂ ಇಲ್ಲ. ಅದನ್ನು ನಾವು ಓದುವಾಗ ಅವ್ರು ಹೇಳ್ತಾರೆ, ಪ್ರತಿದಿನ ಅವರು ಪ್ರಾರ್ಥಿಸಿದರು, ಪ್ರತಿದಿನ ದೇವರ ಆಲಯಕ್ಕೆ ಬಂದರು, ಅವರು ಪ್ರಾರ್ಥಿಸಿದರು, ಹೋರಾಡಿದರು, ಒಡಿಸ್ಕೊಂಡ್ರು, ಅವಮಾನ ಪಟ್ಟರು, ಆದರೆ ಅವ್ರ ಚರ್ಚಿಗೆ ಸಂತೋಷವಾಗಿ ಬರ್ತಾಯಿದ್ರು. ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯ ಕಡೆ ವಾಕ್ಯ ಹೇಳುತ್ತೆ, ಅವರು ಒಡಿಸ್ಕೊಂಡು ಸಂತೋಷದಿಂದ ಬಂದು ದೇವರ ಆಲಯದಲ್ಲೂ ಮನೆಗಳಲ್ಲಿಯೂ ಪ್ರತಿದಿನ ಕೂಡಿ ಬರ್ತಾ ಇದ್ರು. ಆ ದಿನದಲ್ಲಿ ಉಜ್ಜೀವನ ಆಯಿತು. ಈ ದಿನದಲ್ಲಿ ಉಜ್ಜೀವನ ಇಲ್ಲ ಅಂತ ನಾವು ಮಾತಾಡ್ಕೊಳ್ಳೋದಲ್ಲ, ಉಜ್ಜೀವನನ ತರೋದು ಬಿಡೋದು ನಿಮ್ಮ ಕೈಲಿದೆ, ನಮ್ಮ ಕೈಲಿದೆ. ದೇವರು ಈ ವಾಕ್ಯ ಭಾಗಗಳನ್ನು ನಮ್ಗೆ ಆಶೀರ್ವಾದ ಮಾಡಲಿ. 1 ನಿಮಿಷ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯ. ನಿನಗೆ ಕೊಟ್ಟಿರುವಂಥದ್ದು ಶ್ರೇಷ್ಠವಾದದ್ದು, ನಿನಗೆ ಕೊಟ್ಟ ರಕ್ಷಣೆ ಶ್ರೇಷ್ಠವಾದದ್ದು. ಪಾಪದ ಕೆಸರಿನಲ್ಲಿ ಮುಳುಗಿ ಹೋಗಿದ್ದ ನಮ್ಮನ್ನು ಆತನು ಮೇಲೆತ್ತಿದನು. ಯಾರಿಗೂ ಬೇಡವಾದವರಾಗಿ ತಳ್ಳಲ್ಪಟ್ಟ ಕಲ್ಲಾಗಿದ್ದ ನಮ್ಮನ್ನು ಆತನು ಮೂಲೆಗಲ್ಲಾಗಿ ಮಾಡಿದ್ದಾನೆ. ಆತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ, ಶ್ರೇಷ್ಠವಾದವಾಗಿ ರಕ್ಷಣೆಯನ್ನು ನಮಗೆ ಕೊಟ್ಟಿದ್ದಾನೆ. ಆತನ ಪರಿಶುದ್ಧ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸಿದ್ದಾನೆ. ಈ ಬೆಳಗಿನ ಜಾವದಲ್ಲಿ ಒಪ್ಪಿಸಿಕೊಡೋಣ. ಕರ್ತನೆ, ಒಂದು ಉಜ್ಜೀವನಕ್ಕೆ ನಾನು ಕಾರಣವಾಗಿರಬೇಕು, ನನ್ನ ಸಭೆ ಬೆಳವಣಿಗೆಗೆ ನಾನು ಕಾರಣವಾಗಿರಬೇಕು, ನನ್ನ ಕುಟುಂಬದ ಆಶೀರ್ವಾದಕ್ಕೆ ನಾನೇ ಒಂದು ಕಾರಣವಾಗಿರಬೇಕು. ಕರ್ತನೆ, ನನ್ನ ವಶಕ್ಕೆ ನೀನು ಕೊಟ್ಟಿದೆಯಲ್ಲಪ್ಪ, ಶ್ರೇಷ್ಠವೆಂದು ತಿಳಿದುಕೋ. ನಿನ್ನನ್ನು ದೇವರು ಕರೆದಿದ್ದಾನೆ, ನಿನ್ನನ್ನು ರಕ್ಷಿಸಿದ್ದಾನೆ. ನಿನಗಾಗಿ ಶಿಲುಬೆ ಮೇಲೆ ತನ್ನ ರಕ್ತವನ್ನು ಚೆಲ್ಲಿ ಬಲಿಯಾದಾತನು. ಹಲ್ಲೆಲೂಯಾ. ನಮ್ಮನ್ನು ಒಪ್ಪಿಸಿಕೊಡೋಣ. ಆತನ ಉದ್ದೇಶವನ್ನು ನೆರವೇರಿಸುವುದಕ್ಕೆ, ರಕ್ಷಣೆಯನ್ನು ಕಾಯ್ದುಕೊಳ್ಳುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ಹಲ್ಲೆಲೂಯಾ. ನಿನ್ನ ಕಿರೀಟವನ್ನು ಮತ್ತೊಬ್ಬನು ತೆಗೆದುಕೊಳ್ಳದಂತೆ ಜಾಗರೂಕನಾಗಿರು. ಅಪೊಸ್ತಲರ ದಿನದಲ್ಲಿ ಉಂಟಾದ ಒಂದು ಉಜ್ಜೀವನ ಮತ್ತೊಮ್ಮೆ ನಮ್ಮ ಕಾಲದಲ್ಲಿ, ನಮ್ಮ ಸಭೆಯಲ್ಲಿ, ನಮ್ಮ ಒಂದು ಕುಟುಂಬದಲ್ಲಿ ಕಾಣಲ್ಪಡಲಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಹಲ್ಲೆಲೂಯಾ. ಒಂದೇ ಒಳ್ಳೆ ಸಂತೋಷ ಕೇಳುವಂತೆ ದೇವರು ದಯ ಮಾಡಿದರು. நல்லவரு ஆண்டோடைய வார்த்தை கேட்க ஆண்டவர் உதவி செய்தார். புரியலையம்மா உனக்கு இன்னைக்கு? புரிஞ்சிச்சா? வெரி குட். சரி, அவங்க தமிழ்நாட்டிலேருந்து வந்திருக்கிறாங்க. சரி, நான் அது யோசித்தேன். ஆனால் டிரான்ஸ்லேஷனும் இன்னும் நிறைய போயிருக்கும். அதனால தான் டிரான்ஸ்லேஷன் வைக்கல. கர்த்தர் பாஸ்டர் ஸ்ரீதர் மூலமாய் நம்மோடு கூட கர்த்தர் தம்முடைய வார்த்தையினாலே பேசினார். கர்த்தருடைய வசனம் நம்மை தேற்றுகிறது மாத்திரம் அல்ல, நம்மை ಉಣರ್ತಿರೋದುಮಾய் இருக்கிறது. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ನಮ್ಮನ್ನು ಸಂತೈಸುವುದು ಮಾತ್ರವಲ್ಲ, ನಮ್ಮೊಳಗಡೆ ದೇವರು ಉಜ್ಜೀವನವನ್ನು ಮಾಡುವಂಥವರಾಗಿದ್ದಾರೆ. ನಾವು ನಮ್ಮನ್ನು ವಿಚಾರಿಸುವಂತೆ, ಪರಿಶೋಧಿಸುವಂತೆ ನಮ್ಮೊಂದಿಗೆ ಮಾತಾಡುವವರಾಗಿದ್ದಾರೆ. ಆದ್ದರಿಂದ ನಮ್ಮ ಪವಿತ್ರವಾದ ದೇವರ ಜೀವನ ಹೇಗೆ ಇದೆ, ಆತ್ಮದಲ್ಲಿ ನಾವು ಹೇಗೆ ಇದ್ದೇವೆ, ನಮ್ಮ ಆತ್ಮ ನಂದಿಸಿ ಹೋಗಿದೋ ಇಲ್ಲಾದರೆ ನಮ್ಮ ಆತ್ಮದಲ್ಲಿ ನಾವು ಉಜ್ಜೀವನ ಹೊಂದಿದ್ದೇವೋ ಎಂದು ನಾವು ಪರಿಶೋಧಿಸುವಂತೆ ದೇವರು ನಮ್ಮೊಂದಿಗೆ ಮಾತಾಡಿದ್ದಾರೆ. ದೇವ ಜನರೇ, ಪ್ರಾರ್ಥನೆ ಎಂಬುದು ಆತ್ಮಜೀವದ ಉಸಿರಾಗಿದೆ. ಹಲ್ಲೆಲೂಯಾ.
ವಾಕ್ಯ ಓದುವುದರಲ್ಲಿ, ನಾವು ಮುಂಜಾನೆಯಲ್ಲಿ ದೇವ ಸಮೂಹದಲ್ಲಿ ಬರುವುದರಲ್ಲಿ, ಮೊಣಕಾಲು ಊರಿ ದೇವ ಸಮೂಹದಲ್ಲಿ ಪ್ರಾರ್ಥಿಸುವುದರಿಂದ ಎಲ್ಲ ಬಂಧನಗಳಿಂದ ದೇವರು ನಮ್ಮನ್ನು ಬಿಡಿಸುವಂಥವನಾಗಿದ್ದಾನೆ. ಎಲ್ಲ ನಮಗೆ ವಿರುದ್ಧವಾಗಿರುವ ಎಲ್ಲ ಕೋಟೆಗಳನ್ನು ದೇವರು ಮುರಿದಾಕುವಂಥವನಾಗಿದ್ದಾನೆ. ನಮ್ಮನ್ನು ಶ್ರೇಷ್ಠವಾಗಿ ನಡೆಸುವಂಥವನಾಗಿದ್ದಾನೆ. ಹಲ್ಲೆಲೂಯಾ. ಆರಾಧನೆಯಲ್ಲಿ ಬಿಚ್ಚಲ್ಪಡದೇ ಇರುವ ಬಂಧನಗಳಿಲ್ಲ, ಪ್ರಾರ್ಥನೆಯಲ್ಲಿ ಬೀಳದಂಥ ಕೋಟೆ ಇಲ್ಲ. ಹಲ್ಲೆಲೂಯಾ. ದೇವರು ಒಂದು ದೊಡ್ಡ ಕಾರ್ಯವನ್ನು ಮಾಡುವುದಕ್ಕೆ ರಹಸ್ಯ ಪ್ರಾರ್ಥನೆ, ಪ್ರಾರ್ಥನೆ, ಪ್ರಾರ್ಥನೆ. ದೇವ ಸಮ್ಮುಖದಲ್ಲಿ ಕುಟುಂಬವಾಗಿ ಪ್ರಾರ್ಥಿಸಿರಿ, ದೇವ ಸಮ್ಮುಖದಲ್ಲಿ ವೈಯಕ್ತಿಕವಾಗಿ ಪ್ರಾರ್ಥಿಸಿರಿ. ಪ್ರಾರ್ಥನೆ ಮಾಡಿ ಮುಂದೆ ಸಾಗುವಂಥವರಾಗಿ ನಾವು ಇರಬೇಕು. ಹಲ್ಲೆಲೂಯಾ. ಪ್ರಾರ್ಥನೆ ನಮ್ಮನ್ನು ಮುಂದುವರಿಸುತ್ತದೆ, ಪ್ರಾರ್ಥನೆ ನಮ್ಮನ್ನು ಮುನ್ನಡೆಸುತ್ತದೆ, ಪ್ರಾರ್ಥನೆ ನಮ್ಮನ್ನು ಜಯಶಾಲಿಗಳಾಗಿ ನಿಲ್ಲಿಸುತ್ತದೆ. ನಮ್ಮ ಜೀವನದಲ್ಲಿ ಹೆಚ್ಚೆಚ್ಚಾಗಿ ನಾವು ಪ್ರಾರ್ಥನೆ ಮಾಡುವಂತೆ ಮುಂಜಾನೆಯಲ್ಲಿ ನಾವು ಎದ್ದೇಳುವಂಥ ದಯೆ ದೇವ ನಮಗೆ ಕೊಡಬೇಕು. ನಮಗೆ ಉಜ್ಜೀವನ ಬೇಕು. ಮುಂಜಾನೆಯಲ್ಲಿ ಎದ್ದೇಳಿ ಪ್ರಾರ್ಥನೆ ಮಾಡದಿರುವ ದೇವ ಮಕ್ಕಳ ಜೀವನ ನಾಶನಕ್ಕೆ ಗುರಿಯಾಗಿದೆ. ದಯವಿಟ್ಟು ಬೆಳಗ್ಗೆ ಎದ್ದೇಳಿ ಪ್ರಾರ್ಥಿಸುವಂಥ ಒಂದು ಒಳ್ಳೆ ಜೀವನವನ್ನು ನೀವು ಕಳೆದುಕೊಳ್ಳ್ರಿ, ಅದಂತೆ ನಡೀರಿ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ನಾವೆಲ್ಲ ಎದ್ದೇಳಿ ಪ್ರಾರ್ಥನೆ ಮಾಡಿ ಮುಗಿಸೋಣ. ದೇವ ಸಮೂಹದಲ್ಲಿ ಒಪ್ಪಿಸಿಕೊಡೋಣ. ಇವತ್ತು ನಮಗೆ ಸಂದೇಶ ಕೊಟ್ಟಿರುವ ತಮ್ಮ ದಾಸರನ್ನು ದೇವರು ಆಶೀರ್ವದಿಸಬೇಕು. ನಮ್ಮ ಮಧ್ಯದಲ್ಲಿ ಪಾಲನೆ இருக்கிறாங்க. அவங்க வந்து ஜெபம் பண்ணி கடைசி ஜெபம். ஜெபம்லாமா? நல்ல ஆண்டவரே, இந்த அருமையான காலை வேளைக்காக நன்றியோடு ஸ்தோத்திரிக்கிறோம். அருமையான இந்த ஆராதனைக்காக துதிக்கிறோம். அருமையான பாடல்களுக்காக துதிக்கிறோம். ஆண்டவரே, நம்முடைய வார்த்தையை கேட்கும்படி கொடுத்த கிருபைக்காக நன்றியோடு ஸ்தோத்திரிக்கிறோம். ஆண்டவரே, 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 அப்போ நாங்கள் சோதனைக்கு உட்படாதபடிக்கு அதை மேற்கொள்ள ஆண்டவரே நாங்கள் ஜெபத்தில் தரித்திருக்க, ஆண்டவரே இரவும் பகலும் நாங்கள் ஜெபித்திருக்க, விழித்திருந்து ஜெபிக்க, இடைவிடாமல் ஜெபிக்க ஆண்டவரே எங்கள் கிருபைகளை தாங்க. ஆண்டவரே, பரிசுத்த ஆவியானவர் தாமே எங்களை இதில் பலப்படுத்த வேண்டும் என்று ஜெபிக்கிறோம். ஆவியானவருடைய பலன் இல்லாமல் எங்களால் இதை செய்ய முடியாது சாமி. என்ன எல்லாமே உங்களால் ஒன்றும் செய்யக்கூடாதுன்னு சொன்னீங்க. ஆண்டவரே, உங்களுடைய பலன் எங்களுக்கு அதிகமாக தேவை சுவாமி. கர்த்தர் தாமே எங்களை பலப்படுத்த வேண்டும் என்று ஜெபிக்கிறேன். ஆண்டவரே, இந்த உலகத்திலே பலவிதமான போராட்டங்கள், கஷ்டங்கள், நெருக்கங்கள் எங்களை நெருக்கும் பொழுது ஆண்டவரே நாங்கள் சோர்ந்து போய்கிடுறோம். ஆண்டவரே, ஆண்டவரே நாங்கள் ஜெபித்து போராடி அதை ஜெயிக்க உதவி செய்யுங்க ராஜா. எங்களை பலப்படுத்துங்க ராஜா. அப்பா, ஒவ்வொரு ஆசீர்வதியும், பீட்டரை ஆசீர்வதியும், குடும்பத்தை ஆசீர்வதியும், பிள்ளைகளை ஆசீர்வதியும், அருமையாக செய்தியை கொடுத்த ஸ்ரீதர பதரை ஆசீர்வதியும் ஆண்டவரே. வந்திருக்கிற ஒவ்வொருவரையும் ஆசீர்வதியும் ஆண்டவரே. அவங்க தேவைகள் எல்லாவற்றையும் சந்திங்க ராஜா. ஆண்டவரே, அவர்கள் வேலை ஸ்தலத்தில் வேண்டிய கிருபைகளை தாங்க, குடும்பத்தில் வேண்டிய கிருபைகளை தாங்க, பிள்ளைகளுடைய படிப்பில் வேண்டிய கிருபைகளை தாங்க. ஆண்டவரே, கர்த்தருடைய நாமம் உயர்த்தப்படட்டுமே சுவாமி. துதி கணம் மகிமை எல்லாவற்றும் உமக்கே செலுத்துகிறோம். இயேசுவின் மூலம் ஜெபிக்கிறோம் பிதாவே, ஆமென். ಆಶೀರ್ವಾದ ಹೊಂದಿಕೊಳ್ಳೋಣ. ತಂದೆಯಾದ ದೇವರ ಪ್ರೀತಿ, ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮನಾದ ದೇವರ ಅನ್ಯೋನ್ಯತೆ ನಮ್ಮೊಂದಿಗೆ, ಲೋಕದಲ್ಲಿರುವ ಸಕಲ ಪರಿಶುದ್ಧ ಜನರೊಂದಿಗೆ ಕರ್ತನ ಬರೋನವರ ಇರಲಿ. ಆಮೆನ್. ನನ್ನ ಮನವೇಗವನ್ನು ಕೊಂಡಾಡು, ನನ್ನ ಸರ್ವೇತ್ರಗಳು ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇಗವನ್ನು ಕೊಂಡಾಡು, ಆತನ ಮಾಡಿದ ಸಕಲ ಉಪಕಾರಗಳೊಂದನ್ನು ಮರೆಯಬೇಡ. ಆಮೆನ್.